ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ ಗುರುಜಿಯವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಅಮೃತ ಬಿಂದು, ಮಧುಮೇಹ ನಿವಾರಣ್ ಎನ್ ಹಾಗೂ ಗ್ಯಾಸ್ಟ್ರೋಜೀವನ್, ಮತ್ತು ಎನ್ಸ್ಪಪಾಕ್ಸ್, ಶೇಖರ್ ಡೆವಲಪರ್ಸ್ ಹಾಗೂ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್, ಮತ್ತು ಶ್ರೀ ಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಹಾಗೂ ಸಾಯಿ ಶುಪ್ಟೋರ್ಸ್ ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ, ತ್ರಿಶಕ್ತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ಪ್ರತಿ ವಾರದಲ್ಲೂ ಕೂಡ ಮಂಗಳವಾರ ತಪ್ಪಿದ್ರೆ ಶುಕ್ರವಾರ ಬಂತು ಅಂತಂದರೆ ಹೆಣ್ಣು ಮಕ್ಕಳಿಗಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿರವರು ತಿಳಿಸ್ಕೊಡ್ತಾನೆ ಬರ್ತಾರೆ. ಇವತ್ತಿನ ದಿವಸ ಏನೆಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಪ್ರೀತಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ? ಹಾಗಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬ್ರಾಹ್ಮೀ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಾಲಾ ತ್ರಿಪುರ ಸುಂದರಿ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವರಸದಾಂದೌತಾಂ ತನಿತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಿಣೀಂ ಲಲಿತಾಯ ನಮಃ ದುರ್ಗಾಯ ನಮಃ ಗಣಪತಿಯೇ ನಮಃ ಓಂ ಗ್ರಾಮಿಣೇ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಗಣಸ್ವರೂಪಿಣೇ ನಮಃ ಓಂ ಗಣಾಗಣವಲ್ಲಭಾಯ ನಮಃ ಶ್ರೀಮತೇ ನಮಃ ಲಲಿತಾಯ ನಮಃ ಓಂ ಸರ್ವಮಂಗಳೇ ನಮಃ ಲಲಿತಾ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂತಹ ವಾರ. ಈ ಒಂದು ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂತಹ ಶುಕ್ರವಾರ, ಮಂಗಳವಾರ ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಹಾಗಾಗಿ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ತಾಯಿ ರಾಜರಾಜೇಶ್ವರಿ ಲಕ್ಷ್ಮೀದೇವಿ ಅಥವಾ ವಿಶೇಷವಾಗಿರ್ತಕ್ಕಂಥ ದೇವಿಯ ಉಪಾಸನೆ ಮಾಡಲಿಕ್ಕೂ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ದೇವಿಯ ವಿಶೇಷವಾಗಿರ್ತಕ್ಕಂತಹ ಆರಾಧನೆ ಅಂತ ಹೇಳಿದೆ. ಆದರೆ ಒಂದು ದೇವಿಯಾಗಲಿ ಅಥವಾ ದೇವರಾಗಲಿ ಅಥವಾ ಯಾವುದೇ ಒಂದು ಭವ್ಯವಾದಂಥ ಅಲಂಕಾರ ಮೂರ್ತಿ ಆಗಲಿ, ಇದೆಲ್ಲವನ್ನು ಸಿದ್ಧ ತಯಾರು ಮಾಡುವ ಶಕ್ತಿ ಯಾರಿಗಿದೆ ಅಂದರೆ ಅದು ವಿಶ್ವಕರ್ಮಕ್ಕೆ ಮಾತ್ರ. ವಿಶ್ವಕರ್ಮ ಎಂಬತಕ್ಕಂಥದ್ದು, ವಿಶ್ವಕರ್ಮದ ಅಧಿದೇವರು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯೇ, ಅಂದರೆ ಮಹಾಕಾಳಿನೇ. ಹಾಗಾಗಿ ಇವತ್ತು ವಿಶ್ವಕರ್ಮ ಜಯಂತಿ ಇರತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬ ವಿಶ್ವಕರ್ಮದ ಒಂದು ಕುಲಬಾಂಧವರೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮ ಕರಕಮಲಗಳಲ್ಲಿ ತಯಾರಾಗುವಂತಹ ವಿಗ್ರಹಗಳು ಅಥವಾ ಒಂದು ಸುಂದರವಾದಂಥ ಶಿಲ್ಪ, ಆ ಶಿಲ್ಪಶಾಸ್ತ್ರ ಪ್ರಕಾರ ಏನು ವಿಗ್ರಹಗಳನ್ನು ತಯಾರು ಮಾಡ್ತಿರೋ ಅದೆಲ್ಲವೂ ಸಹಿತ ಅತ್ಯುತ್ತಮವಾಗಿರ್ತಕ್ಕಂಥದ್ದೇ. ತಾವು ಶ್ರಮಿಸಿ ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂತಹ ವಿಗ್ರಹಗಳನ್ನು ಅಥವಾ ದೇವಸ್ಥಾನದ ವಾಸ್ತುಶಿಲ್ಪಿಯನ್ನು, ವಿಶೇಷವಾಗಿರ್ತಕ್ಕಂಥ ಶಿಲ್ಪಗಳನ್ನು, ಅಂದರೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಬೇಲೂರು ಮತ್ತು ಹಳೇಬೀಡಿನಲ್ಲಿರ್ತಕ್ಕಂಥ ಶಿಲ್ಪಿಗಳು ಸಾಕಷ್ಟು ವಿಶ್ವಕರ್ಮಗಳೇ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ವಿಶ್ವಕರ್ಮ ಎಂಬತಕ್ಕಂಥದ್ದು ಆ ಒಂದು ಮತಕ್ಕೆ ಸಂಬಂಧಪಟ್ಟಂಥದ್ದು. ಆ ಕುಲದಲ್ಲಿ ಸಾಕಷ್ಟು ಜನ ಜ್ಞಾನಿಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ. ನಿಮ್ಮಲ್ಲಿ ನೀವು ತಯಾರು ಮಾಡ್ತಕ್ಕಂತಹ ವಿಗ್ರಹಗಳಾಗಲಿ, ನೀವು ತಯಾರು ಮಾಡ್ತಕ್ಕಂತಹ ಒಂದು ವಾಸ್ತುಶಿಲ್ಪಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರಗಳಾಗಲಿ, ಸುಂದರವಾದಂತಹ ಒಡವೆಗಳಾಗಲಿ, ಅಲಂಕಾರದ ಸಾಮಗ್ರಿಗಳಾಗಿರಲಿ, ಎಲ್ಲಕ್ಕೂ ಸಹಿತ ಒಂದು ಮರದ ಸಾಮಗ್ರಿಗಳಾಗಿರ್ಬೋದು,
ಒಂದು ಕಲ್ಲಿನದ್ದಾಗಿರ್ಬೋದು ಅಥವಾ ಒಂದು ಬಂಗಾರದ್ದಾಗಿರ್ಬೋದು, ಏನೇ ಆದರೂ ವಿಶ್ವಕರ್ಮ ಎಂಬತಕ್ಕಂಥದ್ದು ಅದು ಬ್ರಹ್ಮನ ರೂಪ ಅಂತಲೂ ಹೇಳ್ತಾರೆ. ಹಾಗಿರೋದ್ರಿಂದ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥದ್ದು ವಿಶ್ವಕರ್ಮ ಜಯಂತಿ ಎಂದು ಭಾಳ ಅದ್ಧೂರಿತವಾದಂಥ ರೀತಿಯಲ್ಲಿ ಆರಾಧನೆಯನ್ನು ಸಲ್ಲಿಸ್ತೀರಿ. ಅದರಲ್ಲೂ ಮಹಾಕಾಳಿಯನ್ನು ಆರಾಧನೆ ಮಾಡತಕ್ಕಂಥ ನಿಮಗೆ ದೇವಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಂಗಳವಾರ ಬಂದಿರೋದ್ರಿಂದ ವಿಶ್ವಕರ್ಮ ಜಯಂತಿಯ ಈ ಶುಭ ದಿನದಂದು ಎಲ್ಲರಿಗೂ ಸಹಿತ ಶುಭಾಶಯಗಳನ್ನು ಹೇಳ್ತಾ, ತಾವು ಮಾಡುವ ಕೆಲಸ ಎಲ್ಲವೂ ಸಹಿತ ಮತ್ತಷ್ಟು ಶ್ರೇಷ್ಠವಾಗಿರಲಿ, ಶ್ರೇಯೋದಾಯಕವಾಗಿರಲಿ. ನಿಮ್ಮ ಕರಹಸ್ತದಲ್ಲಿ ಅರಳುವಂತಹ ಪ್ರತಿಯೊಂದು ವಿಗ್ರಹಗಳು ಸಹಿತ ಭಾಳಷ್ಟು ಮೆಚ್ಚುಗೆ ಪಾತ್ರರಾಗಲಿ ಮತ್ತು ಅದರಲ್ಲಿ ಒಂದು ಅದ್ಭುತವಾದ ಶಕ್ತಿ ಬರಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೇನೆ. ಇನ್ನು ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನವನ್ನು ಗಮನಿಸಿ ಇವತ್ತಿರ್ತಕ್ಕಂತಹ ರಾಶಿಗಳಲ್ಲಿರ್ತಕ್ಕಂತಹ ಅದ್ಭುತವಾದಂತಹ ಫಲಾಫಲಗಳಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಚಿಂತನೆ ಆಗಲಿ, ಇವತ್ತು ನೀವು ತಯಾರು ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಒಂದಷ್ಟು ತಂತ್ರಸಾರಗಳಲ್ಲಿ, ಯಾಕೆಂದರೆ ಮಂಗಳವಾರ ಬಂದರೆ ಒಂದಷ್ಟು ಜನಕ್ಕೆ ಮಂಗಳವಾರ ಅಂದ ತಕ್ಷಣ ಸಾಕಷ್ಟು ಲಾಭ ಸಿಗುವಂಥದ್ದಾಗತ್ತೆ. ಒಂದಷ್ಟು ಜನಕ್ಕೆ ಮೂಗು ಮುರಿದು ಯಾವ ಕೆಲಸವೂ ಸಹಿತ ಮಾಡಲಿಕ್ಕೆ ಆಗದಿರ ಮನೆಯಲ್ಲೇ ಕೂತ್ಕೊಳ್ಳುವಂಥವರಿದ್ದಾರೆ. ನಡೆಯುವಂತಹ ಕೆಲಸಗಳನ್ನು ಸಹಿತ ನೀವೇ ನಿಮ್ಮ ಕೈಯಾರ ಅದನ್ನು ಕೆಲಸ ಇವತ್ತು ಬೇಡ, ಮಂಗಳವಾರ ಇದನ್ನು ಸ್ಟಾಪ್ ಮಾಡೋಣ, ಅಥವಾ ಮಂಗಳವಾರ ಇವತ್ತು ಮಾಡೋ ಕೆಲಸನ ನಾಳೆ ಮಾಡೋಣ, ಹಾಗೆ ಅತ್ಯುತ್ತಮವಾದಂಥ ಕೆಲಸ ಸಾಧನೆ ಆಗುವಂಥದ್ದನ್ನು ಸಹಿತ ಎಲ್ಲೊಂದು ಕಡೆ ಬಿಟ್ಟು ನೀವು ನೆಮ್ಮದಿಯಾಗಿ ಮನೇಲಿ ಇದ್ಬಿಡ್ತೀರಿ. ಆದರೆ ಮಂಗಳವಾರ ನಿಜಕ್ಕೂ ಹೇಳಬೇಕಂದ್ರೆ ಸಾಕಷ್ಟು ಕೆಲಸಗಳಾಗುವಂಥದ್ದು. ಎಷ್ಟೇ ಆದರೂ ದೇವಿಯ ವಾರ. ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ವಾರ, ಜೊತೆಗೆ ಹನುಮನ ಆರಾಧನೆ ಮಾಡ್ತಕ್ಕಂಥ ವಾರ. ಹನುಮನಾಗಲಿ ಅಥವಾ ಸುಬ್ರಹ್ಮಣ್ಯೇಶ್ವರನಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವತೆಯನ್ನಾಗಲಿ ಪ್ರಾರ್ಥನೆ ಮಾಡೋದಕ್ಕೆ ಮಂಗಳವಾರವೇ ಸಾಕಷ್ಟು ಶ್ರೇಷ್ಠ ಅಂತ ಹೇಳ್ತಾರೆ. ಹೀಗಿರಬೇಕಾದ್ರೆ ಮಂಗಳವಾರದಂದು ತಾವು ಆಚರಣೆ ಮಾಡುವಂತಹ ಪ್ರತಿಯೊಂದು ಆಚಾರ ವಿಚಾರಗಳಿಗೂ ಅಷ್ಟೇ ಅರ್ಥಪೂರ್ಣವಾದಂಥ ಲಾಭವಿದೆ. ಅದರಲ್ಲೂ ಮಂಗಳವಾರ ಬಂತು ಅಂದರೆ ಕುಮಾರಿಯರನ್ನು, ಅಂದರೆ ಸಣ್ಣ ಪುಟ್ಟ ಮಕ್ಕಳನ್ನು, 11 ವರ್ಷದ ಒಳಗಿರುವಂಥ ಹೆಣ್ಣು ಮಕ್ಕಳಿಗೆ ಇಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಲಲಿತಾ ಸಹಸ್ರನಾಮ, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಹಾಗೆ ತಾಯಿ ಮಹಾಲಕ್ಷ್ಮಿ ಅರ್ಚನೆ, ಕುಂಕುಮಾರ್ಚನೆ ಇಂಥದ್ದನ್ನು ಮಂಗಳವಾರದಂದು ಮಾಡಿದ್ರೆ ಅದು ಭಾಳಷ್ಟು ಶ್ರೇಯೋದಾಯಕ ಅಂತ ಹೇಳ್ತಾರೆ. ಇನ್ನು ಮಂಗಳವಾರದ ದಿವಸನೇ ಸುಮಂಗಲೆಯರನ್ನ ಮನೆಗೆ ಕರೆದು ಅವರಿಗಿಷ್ಟು ಮಂಗಳ ದ್ರವ್ಯಗಳನ್ನು ಕೊಡುವಂಥದ್ದು ಸಹಿತ ಈ ಶ್ರಾವಣ ಮತ್ತು ಭಾದ್ರಪದ ಮಾಸದಲ್ಲಿ ನಡೆಯುತ್ತೆ. ಶ್ರಾವಣದಲ್ಲಿ ಯಾವ ಅನುಷ್ಠಾನಗಳನ್ನು ಮಾಡಲಿಕ್ಕೆ ಆಗಲಿಲ್ವೋ ಅದನ್ನು ಭಾದ್ರಪದ ಮಾಸದಲ್ಲಾದರೂ ಮಾಡ್ತಾರೆ. ಯಾಕೆಂದರೆ ಶ್ರಾವಣ ಮತ್ತು ಭಾದ್ರಪದ ಇದು ದೇವರ ಮಾಸ ಅಂತ ಹೇಳ್ತಾರೆ. ದೇವರು ಮತ್ತು ದೇವರ ಪೂಜಾನುಷ್ಠಾನಗಳಿಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಂಥದ್ರಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ಬಂದರೆ ಅದು ಮತ್ತೊಂದು ಹೆಜ್ಜೆ ಮುಂದೆ ಹಾಕಿ ದೇವಿಯ ಆರಾಧನೆ ಮಾಡಲಿಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗಾಗಿ ಈ ಶುಭ ಮಂಗಳವಾರ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ, ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿ ಫಲ ಅದೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಗಂ ಗಣಪತಿ ನಮಃ. ಓಂ ಗಂ ಗಣಪತಿ ನಮಃ. ಓಂ ಗಂ ಗಣಪತಿ ನಮಃ. ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪವಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶೃಣ್ವನ್ನೋತಪಸೀದ ಸಾಧನಂ ನಿಶಸೀದ ಗಣಪತೆ ಗಣೇಶತ್ವಾಮ ಆವೃವಃ ಪ್ರಥಮಂ ಕವೀನಾಂ ನರತೆ ತತ್ರೇತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮರ್ಚಾತ್. ಮಹಾಗಣಾಧಿಪತಿಯೇ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನೇ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 17/9/2024 ಮಂಗಳವಾರ ಚತುರ್ಥಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಶತಭಿಷ ನಕ್ಷತ್ರ, ಜೊತೆಗೆ ವಿಶ್ವಕರ್ಮ ಜಯಂತಿ. ವಿಶ್ವಕರ್ಮ ಜಯಂತಿಯ ಈ ಶುಭ ದಿನದಂದು ಯಾರೆಲ್ಲ ಮಹಾಕಾಳಿಯನ್ನು ಆರಾಧನೆ ಮಾಡ್ತಿದ್ದೀರಿ ತಮ್ಮೆಲ್ಲರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಹಾಗೆ ತಾವು ಮಾಡುವಂತಹ ಕಾಯಕ ನಿಜಕ್ಕೂ ಅರ್ಥಪೂರ್ಣವಾಗಿರ್ತಕ್ಕಂಥದ್ದೇ. ಹಾಗಾಗಿ ತಮ್ಮ ಶ್ರಮವಹಿಸಿ ಮಾಡುವಂತಹದ್ದು, ಶ್ರದ್ಧಾಭಕ್ತಿಯಿಂದ ಮಾಡುವಂತಹದ್ದು ಹೆಚ್ಚಿನ ಫಲಾಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಳುವಂಥದ್ದು. ಒಬ್ಬ ಶಿಲ್ಪಿ ತಾನು ಮಾಡುವಂತಹ ವಿಗ್ರಹಗಳು ಬಹಳ ಅಚ್ಚುಕಟ್ಟಾಗಿದ್ದರೆ ಅಥವಾ ಸುಂದರವಾದಂಥ ಶಿಲ್ಪಕಲಾರತ್ನವನ್ನು ತಾವು ನೋಡಿಸಿದ್ದೆ ಆದರೆ ಎಲ್ಲರ ಒಂದು ಮೆಚ್ಚುಗೆಗೆ ತಾವು ಪಾತ್ರರಾಗ್ತೀರಿ. ಅಂತಹ ಒಂದು ಅದ್ಭುತವಾದಂಥ ಶಕ್ತಿ ನಿಮಗಿರುವಂತಹದ್ದು. ಹಾಗಾಗಿ ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ.
ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಭಗವತಿಯ ಸಂಪೂರ್ಣ ಅನುಗ್ರಹದೊಂದಿಗೆ ಈ ದಿನದ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಇವತ್ತು ನಿಮ್ಮ ಜ್ಞಾನಚಕ್ಷುವಿನಿಂದ ತಾವು ಯಾವ ಕೆಲಸವನ್ನು ಮಾಡಬೇಕು ಅಂತ ಮುಂದಾಗ್ತಿರೋ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ, ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಮೂಗಿನ ತುದಿಯಲ್ಲೇ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಅಧಿಕವಾದಂತಹ ಕೋಪದಿಂದ ತಾವು ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಯಾವ ಕೆಲಸ ಬೇಡ ಅಂತ ಅಂದ್ಕೊಳ್ತೀವೋ ಅದನ್ನೇ ಮಾಡಲಿಕ್ಕೆ ಮುನ್ನಡಿತೀರಿ. ಹಾಗೆ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಮಾನಸಿಕವಾದಂತಹ ಒತ್ತಡಗಳು ಎದುರಾಗುತ್ತೆ. ಆದರೆ ಸರಿಯಾದ ಕ್ರಮಬದ್ಧವಾದ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮೊದಲು ಮಾಡಬೇಕಾದ್ದು ಒಂದಷ್ಟು ಹೆಸರುಬೇಳೆ, ಒಂದಷ್ಟು ಕಡಲೆಬೇಳೆ. ಹೆಸರು ಮತ್ತು ಕಡಲೆ ಈ ಎರಡೂ ಧಾನ್ಯಗಳನ್ನು ಮನೆಯಲ್ಲೇ ಇಟ್ಟು ಆರಾಧನೆ ಮಾಡಿ, ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಅದು ಸ್ವಲ್ಪ ನೀರನ್ನು ಮಿಶ್ರಿತ ಮಾಡಿ ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿ ಹಸಿರು ಎಲೆಗಳ ಮೇಲೆ ಅದನ್ನು ಇಟ್ಟು ನಮಸ್ಕಾರ ಮಾಡೋದ್ರಿಂದ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಬಹಳ ಅರ್ಥೈಸಿಕೊಂಡು ಅರ್ಥಪೂರ್ಣವಾಗಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಬರಬೇಕು, ಯಾರಾದರೂ ಹಿರಿಯರನ್ನ ಮಾತಾಡಬೇಕು, ಅವರ ಮಾರ್ಗದರ್ಶನ ತೆಗೆದುಕೊಳ್ಬೇಕು, ಫಲಾಫಲಗಳಲ್ಲಿ ಏನಾದರೂ ಒಂದು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ನಿಮ್ಮ ಭವಿಷ್ಯತ್ತಲ್ಲಿದೆ. ತಾವೇನು ಅಂದುಕೊಂಡ್ರೂ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಮಾಡಿಕೊಳ್ತೀರಿ. ಇವತ್ತು ಕೋಪವನ್ನು ಬಿಟ್ಟರೆ ಖಂಡಿತ ಸಾಕಷ್ಟು ಒಳ್ಳೆ ಫಲ ಹೆಣ್ಣುಮಕ್ಕಳಿಗಾಗಲಿ ಗಂಡುಮಕ್ಕಳಿಗಾಗಲಿ ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಮಾಡಬೇಕು. ಪಶ್ಚಿಮಾಭಿಮುಖವಾಗಿ ನಿಂತು ಒಂದು ಚಿಟಿಗೆ ತೊಗರಿಬೇಳೆಯನ್ನು ಹಸಿರು ಗಿಡದ ಮೇಲೆ ಹಾಕಬೇಕು. ಈ ಎರಡೂ ಕೆಲಸವನ್ನು ತಾವು ಮಾಡಿದ್ದೇ ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಯಾವ ಕೆಲಸವನ್ನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ವಯಸ್ಸಾದಂಥ ಹಿರಿಯರು ಮಾತ್ರ ಭಾಳ ಜೋಪಾನ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತೀರಿ, ಮನಸ್ಸು ನೆಮ್ಮದಿದಂಥ ರೀತಿ ಮಾಡ್ಕೊಳ್ತೀರಿ. ಆಗುವ ಕೆಲಸಗಳನ್ನು ತಾವೇ ತಮ್ಮ ಕೈಯಾರ ಹಾಳು ಮಾಡ್ಕೊಳ್ತೀರಿ. ಹಾಗಾಗಿ ತಾಳ್ಮೆ ಎಂಬತಕ್ಕಂಥದ್ದು ಬಹಳ ಮುಖ್ಯ. ತಾಳಿದವನು ಬಾಳಿ ಅನ್ನೋ ಒಂದು ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ವೃಷಭ ರಾಶಿಯವರು ಅಧಿಕವಾದಂಥ ಲಾಭವನ್ನು ತಂದುಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತುಂಬ ದಿನಗಳ ನಂತರ ಒಂದು ಅದ್ಭುತವಾದಂಥ ಫಲ. ಇವತ್ತು ತಾವು ತಮ್ಮ ಕುಟುಂಬದ ಪರಿವಾರದೊಂದಿಗೆ ಎಲ್ಲಾದರೂ ಆಚೆ ಹೊರಡುವಂಥದ್ದು ಅಥವಾ ಒಂದು ಮನರಂಜನಾ ಕ್ಷೇತ್ರಕ್ಕೆ ಹೊರಡುವಂಥದ್ದು, ಒಂದು ಸುಂದರವಾದಂಥ ತಾಣಕ್ಕೆ ಬಂದು ದರ್ಶನವೂ ಸರಿಯೇ ಅಥವಾ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿನೂ ಸರಿಯೇ, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಕರ್ಮಫಲಗಳನ್ನು ಕಳ್ಕೊಳ್ಳೋದಕ್ಕೆ ಬಹಳ ಯೋಗ್ಯವಾದಂಥ ಸಾನ್ನಿಧ್ಯಗಳಿಗೆ ಹೋಗ್ತೀರಿ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಸಮಾಧಾನವಾಗಿ ಆಲೋಚನೆ ಮಾಡಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತಿನ ದಿವಸ ತಾಯಿ ಶಂಕರಿಯನ್ನು ಅಥವಾ ವಿಶೇಷವಾದಂಥ ಗ್ರಾಮ ದೇವತೆಯನ್ನು ಅಥವಾ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದು ಸಾಧನೆ ಆಗುತ್ತೆ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ಮಧ್ಯದಲ್ಲಿ 2 ರಿಂದ 4:20 ಈ ಸಮಯದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಸ್ವಲ್ಪ ತಲೆ ಕೆಡಿಸ್ಕೊಳ್ತೀರಿ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಆರ್ಥಿಕ ಪರಿಸ್ಥಿತಿ ಇಕ್ಕಟ್ಟಾಗ್ಬೋದು, ಅಥವಾ ಇದೇ ಸಮಯದಲ್ಲಿ ಕೆಲವು ವಸ್ತುಗಳನ್ನು ಎಲ್ಲೋ ಇಟ್ಟು ಹುಡುಕಾಡೋದಾಗ್ಬೋದು. ಏನೇ ಆದರೂ ಒಳ್ಳೆ ಮನಸ್ಸಿನಿಂದ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ತುಂಬ ಅದ್ಭುತವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ವಿದ್ಯಾರ್ಥಿಗಳು ಓದೋದ್ರ ಕಡೆ ಸಾಕಷ್ಟು ಮುಂದೆ ಇರ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತಾಳ್ಮೆಯಿಂದ ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಸಾಕಷ್ಟು ಇದೆ. ಯಾರನ್ನು ಮಾತಾಡಿದ್ರೂ ಸಮಾಧಾನ ಇಲ್ಲದಂಥ ರೀತಿಯಲ್ಲಿದ್ದೀರಿ. ಯಾರೊಬ್ಬರ ಮಾತಿಗೂ ಸಹಿತ ಸರಿಯಾದ ಸ್ಪಂದಿಸ್ತೀರ, ನಿಮ್ಮ ಮಾತಿಗೂ ಸಹಿತ ಬೆಲೆ ಇಲ್ಲದಂಥ ರೀತಿ ಆಗಿಬಿಡುತ್ತೆ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಧ್ಯಾಹ್ನ 12 ರಿಂದ 4:15 ಬಹಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ.
ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ತಾಯಿ ಬನಶಂಕರಿಯನ್ನು ಅಥವಾ ಗ್ರಾಮ ದೇವತೆಯನ್ನು, ವಿಶೇಷವಾಗಿರ್ತಕ್ಕಂಥ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ನಿಮ್ಮ ಕುಲದೇವತೆಯನ್ನು ಶ್ರದ್ಧಾಭಕ್ತಿಗೆ ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಗುರುಗಡೆ ನಮಸ್ತೆ. ನನ್ನ ಹೆಸರು ಗಾಯತ್ರಿ ಅಂತ, ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀನಿ ಗುರುಗಡೆ. ಸಂತೋಷ ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ಸರಿ ಗುರುಗಡೆ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಗುರುಗಡೆ. ಗುರುಗಡೆ, ನನಗೆ ತುಂಬಾ ಸಮಸ್ಯೆ ಗುರುಗಡೆ. ಆರ್ಥಿಕ ಸಮಸ್ಯೆ, ಈ ಸಾಲದಿಂದ ಹೊರಗಡೆನೆ ಬರಕ್ಕಾಗ್ತಾ ಇಲ್ಲ ಗುರುಗಡೆ. ಏನು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಗುರುಗಡೆ. ತುಂಬಾ ಹಿಂಸೆ ಅನಿಸ್ತಿದೆ. ನಾನು 2 ಸಲ ಆಶ್ರಮಕ್ಕೂ ಬಂದಿದ್ದೆ ಗುರುಗಡೆ. 48 ದಿನದ ಅನುಷ್ಠಾನನು ಮಾಡಿದೆ. ಆಗ ನಾನು 48 ದಿನ ಅನುಷ್ಠಾನ ಮಾಡಿದಾಗ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ನಾನು ಅಲ್ಲೇ ಬಂದ ಆಶ್ರಮದಲ್ಲಿ ನಾನು ಅದನ್ನೇ ಸಮರ್ಪಣೆ ಮಾಡ್ಬಿಟ್ಟು ಬಂದೆ ಗುರುಗಳೇ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಒಂದು ಮಾಡಕ್ ಹೋದ್ರೆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾನೆ ಇರುತ್ತೆ ಗುರುಗಳೇ. ಹಾಗಲ್ಲ, ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಈ ಸಮಸ್ಯೆಗಳಂತಕ್ಕಂಥದ್ದು ಅಷ್ಟು ಬೇಗ ಬೆಳೆಸ್ಕೊಂಡು ಆಚೆ ಬರಲಿಕ್ಕೆ ಆಗಲ್ಲ. ಪ್ರಸ್ತುತ ನಿಮ್ಮ ಜಾತಕದಲ್ಲಿ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಜಾತಕದಲ್ಲಿ ಶನಿ ಮತ್ತು ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ನೀವು ಯಾವುದೇ ಅನುಷ್ಠಾನ ಮಾಡಿ, ಯಾವುದೇ ಪೂಜಾ ಅನುಷ್ಠಾನ, ಯಾವುದೇ ದೇವಾಲಯಕ್ಕೆ ಹೋಗಿ ಬಂದರೂ ಆ ಹೋಗಿ ಬಂದ ಒಂದು 4 ದಿವಸ ಅಥವಾ 8 ದಿವಸ ಮಾತ್ರ. ಆ 8 ದಿವಸ ಸ್ವಲ್ಪ ಸುಧಾರಣೆ ಆಗಿರುತ್ತೆ. ಪುನಃ ಯಥಾ ಪ್ರಕಾರ ನಿಮ್ಮ ಮನಸ್ಸಲ್ಲಿ ಒಂದು ಆತ್ಮವಿಶ್ವಾಸನ ಕಳ್ಕೊಂಡಂಗೆ ಆಗಿಬಿಡುತ್ತೆ. ಹಾಗಾಗಿ ಇದು ನಡೀತದೆ. ಇದು ಈ ಜನವರಿ 14ರವರೆಗೂ ಹಾಗೇ ಇರುತ್ತೆ. ಜನವರಿ 14ರವರೆಗೂ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಈ ಸಮಸ್ಯೆಗಳು ಯಾವುದೂ ನಿಮ್ಮನ್ನು ಬಿಟ್ಟು ಹೋಗುವಂಥದ್ದಲ್ಲ. ಆದರೆ ಜನವರಿ 14 ಸಂಕ್ರಾಂತಿ ಆದಮೇಲೆ ತುಂಬ ಬದಲಾವಣೆಗಳು ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ಒಂದು ಭೂಮಿ ವಿಚಾರವಾಗಂತೂ ತುಂಬ ತಲೆ ಕೆಡಿಸ್ಕೊಳ್ತಾ ಇರ್ತೀರಿ ನೀವು. ಹಾಗಾಗಿ ಈಗ ಪ್ರಸ್ತುತ ಇರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು 9 ಬುಧವಾರ 9 ಬುಧವಾರ ಮಾತ್ರ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತುಳಸಿಯಿಂದ ಅರ್ಚನೆ ಮಾಡಿಸಿ. ಅದೇ ದಿವಸ ಬುಧವಾರ ಮಾತ್ರ ಅವತ್ತಿನ ದಿವಸನೇ ಮನೆಗೆ ಬಂದು ಒಂದು ಅಂಗೈಯಗಲ ಹಸಿರು ವಸ್ತ್ರ ತಗೊಳ್ಳಿ. ಅಂಗೈಯಗಲ ಹಸಿರು ವಸ್ತ್ರ, ಅದರಲ್ಲಿ 2 ಅಡಿಯಷ್ಟು ಹೆಸರು ಕಾಳು, 2 ಅಡಿಯಷ್ಟು ಹೆಸರು ಕಾಳನ್ನ ಹಾಕಿ ಮನೆಯಲ್ಲೇ ಗಂಟು ಕಟ್ಟಿ ದೇವ್ರ ಹತ್ರ ಇಟ್ಟು ಒಂದು ಪ್ರಾರ್ಥನೆ ಮಾಡಿ. ಅವತ್ತು ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರಾದರೂ ಬಡಬಗ್ಗರೋ ಅಥವಾ ಯಾರೂ ಸಿಕ್ಕಿಲ್ಲ ಅಂದರೆ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗಾದರೂ ಸರಿಯೇ ಒಂದಿಷ್ಟು ಆಹಾರವನ್ನು ಹಾಕಿ. ಅವತ್ತು ಸಾಯಂಕಾಲ ಸೂರ್ಯಾಸ್ತಮ ಕಾಲದಲ್ಲಿ ಒಂದು ತಟ್ಟೆಯಲ್ಲಿ ನೀರು, ಅದಕ್ಕೊಂಚೂರು ಅರಿಶಿನ ಸುಣ್ಣ ಹಾಕಿ ಕೆಂಪು ನೀರು ಮಾಡ್ಕೊಳ್ಳಿ. ಅದರ ಮಧ್ಯದಲ್ಲಿ ಒಂದು ದೀಪ ಇಟ್ಟು, ಆ ಎಣ್ಣೆ ಬತ್ತಿ ದೀಪ ಆದರೂ ಸರಿ, ಕರ್ಪೂರ ದೀಪ ಆದರೂ ಸರಿ, ಶುಭ ಸಂಧ್ಯಾಕಾಲ ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸಬೇಕು ಅಂಥ ಸಮಯದಲ್ಲಿ ನಿಮ್ಮ ಮನೆ ದೇವರಿಗೆ ಒಂದು ಆರತಿ ಮಾಡಿ. ಇಷ್ಟು ಮಾತ್ರ ನೀವು ಮಾಡ್ತಾ ಬನ್ನಿ, ತುಂಬ ಬದಲಾವಣೆ ಕಾಣ್ತೀರಿ ಗುರುಗಳೇ. ಅಂದ್ರೆ ಈ ಸಾಲದಿಂದೆಲ್ಲ ಬಿಡುಗಡೆ ಸಿಗುತ್ತಾ ಗುರುಗಳೇ ಮುಂದೆ? ಖಂಡಿತ ಅನುಕೂಲ ಆಗುತ್ತೆ. ನೀವು ತುಂಬ ಚೆನ್ನಾಗಿರ್ತೀರಿ, ಭಯಪಡಬೇಡಿ. ಅದರಲ್ಲೂ ಲಕ್ಷ್ಮೀ ಬೋರ ಸ್ವಾಮಿ ದರ್ಶನಕ್ಕೂ ಏನ್ ಅನಿಸ್ತೈತೆ ಗುರುಗಳೇ ಅಂದ್ರೆ ನಾನು ಇರೋದೇ ಬೇಡ, ಏನಾದ್ರೂ ಮಾಡ್ಕೋಬೇಕು ಅನ್ನಿಸ್ತಿದೆ ಗುರುಗಳೇ ನನಗೆ. ಅಮ್ಮ, ನೀವು ಹಿಂಸೆ ಅನಿಸ್ತಿದೆ. ನನಗೆ ಗೊತ್ತಾಗತ್ತೆ. ನೀವು ಇರತಕ್ಕಂಥ ಅಲ್ಪ ಸ್ವಲ್ಪ ಸಮಸ್ಯೆಗೆ ಹೀಗಂದ್ರೆ ಬೆಟ್ಟದಷ್ಟು ಕಷ್ಟವನ್ನು ತಲೆಯಲ್ಲಿ ಇಟ್ಕೊಂಡು ಉಸಿರಾಡೋಕ್ಕೆ ಆಗದಂಥ ರೀತಿಯಲ್ಲಿರುವಂಥವ್ರು ಎಷ್ಟು ಜನ ಇಲ್ಲ ತಾಯಿ? ಎಲ್ಲಕ್ಕೂ ಸಾವೊಂದೇ ಪರಿಹಾರನ, ಎಲ್ಲಕ್ಕೂ ಸಾವೊಂದೇ ಕೊನೆನ. ಸಾವಾದ್ಮೇಲೆ ಮತ್ತೇನಿದೆ? ಏನು ಮುಗಿದೋಯ್ತಲ್ಲ ಪ್ರಪಂಚ. ನಾವಿದ್ದು ಜಯಿಸಬೇಕು. 4 ದಿವಸ ಈ ಕಷ್ಟಗಳು ಯಾವುದೂ ಪರ್ಮನೆಂಟ್ ಅಲ್ಲಮ್ಮ. ಹಗಲಾದ್ಮೇಲೆ ರಾತ್ರಿ ಆಗಲೇಬೇಕು, ರಾತ್ರಿ ಆದ್ಮೇಲೆ ಹಗಲಾಗಲೇಬೇಕು. ಅದರಲ್ಲೂ ಯಾರಿಂದನೂ ಅಂತ ದೊಡ್ಡ ತೊಂದರೆ ಏನಾಗಲ್ವಾ ಗುರುಗಳೇ ಸಾಲಗಾರರಿಂದ? ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಸಾಲ ಕೊಟ್ಟವರು ಆ ಪ್ರಾರಂಭ ದಿನಗಳಲ್ಲಿ ಮಾತ್ರ ನಿನ್ನ ಮೇಲೆ ಭಾಳ ಘರ್ಷಣೆ ಮಾಡ್ತಕ್ಕಂಥದ್ದು. ಅದಾದ ಮೇಲೆ ಅವ್ರಿಗೆ ಸಾಲ ಹೋಗ್ಬೇಕಾದ್ರೆ ನೀನು ಬದುಕಿದ್ರೆ ತಾನೆ. ನೀನು ಬದುಕಿದ್ದು, ನೀನು ಉಸಿರಾಡ್ತಾ ಇದ್ದು, ನೀನು 4 ಕಡೆ ಕಷ್ಟನೋ ಸುಖನೋ ದುಡಿದ್ರೆ ಅವರು ಸಾಲ ತೀರಿಸ್ಲಿಕ್ಕಾಗತ್ತೆ. ಸಾಲ ತೊಗೊಂಡವರೆಲ್ಲ ಪೂರ್ತಿ ಇದನ್ನೇನು ತಿಂದು ಆನಂದವಾಗಿ ಖರ್ಚು ಮಾಡೋದಲ್ವಲ್ಲ. 4-6 ಕೆಲಸಗಳು ಅಂತ ನೋಡಿದ್ದೀರಿ, ಕಳ್ಕೊಂಡಿದ್ದೀರಿ. ಪುನಃ ಅದನ್ನು ಅವ್ರು ತೀರಿಸ್ಬೇಕಾದ್ರೆ ನೀವು ಉಳಿಬೇಕಲ್ಲಮ್ಮ. ಏನೂ ಭಯಪಡಬೇಡಿ, ಖಂಡಿತ ನಿಂಗೆ ಅನುಕೂಲ ಆಗುತ್ತಮ್ಮ. ನಾನು ಹೇಳಿರೋ ಈ ಸಣ್ಣ ಪುಟ್ಟ ಅನುಷ್ಠಾನ ಮಾಡ್ಕೊಳ್ಳಿ, ನೀವು ಆದಷ್ಟು ಬೇಗ ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ
ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ಈ ಶುಭ ದಿನದಂದು ತಾವು ಏನು ಕೆಲಸ ಅಂದ್ಕೊಂಡ್ರೂ ಕಾರ್ಯಸಿದ್ಧಿಯಾಗತ್ತೆ. ಆದರೆ ಮನಸ್ಸಲ್ಲಿ ಇಲ್ಲದಂಥ ರೀತಿ ಚಂಚಲತೆ ಸಾಕಷ್ಟು ಇದೆ. ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣದ ಬಗ್ಗೆ ಆಗಲಿ, ವ್ಯಾಪಾರ ವ್ಯವಹಾರಗಳ ಬಗ್ಗೆ ಆಗಲಿ, ಯಾವುದನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರೂ ಆ ಒಂದು ಕಾಯಕವನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗಲಿ ಎಂಬತಕ್ಕಂಥ ಚಿಂತನೆಯಲ್ಲಿರಬೇಕು. ಇಲ್ಲ ಅಂದರೆ ಸಣ್ಣ ಸಣ್ಣ ವಿಚಾರವೂ ಸಹಿತ ರೌದ್ರ ಆಗ್ತಾ ಇರುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಇವತ್ತು ನಿಮ್ಮ ಕುಲದೇವರನ್ನು ಅಥವಾ ನಿಮಗೆ ಇಷ್ಟವಾಗಿರ್ತಕ್ಕಂಥ ನಿಮ್ಮ ಗುರುಗಳನ್ನು ಅಥವಾ ನಿಮಗೊಬ್ಬರು ಮಾರ್ಗದರ್ಶನ ಕೊಡ್ತಕ್ಕಂಥವ್ರನ್ನು ಅವರನ್ನು ಮನಸ್ಸಲ್ಲಿ ಒಂದು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದದೊಂದಿಗೆ ನೀವು ಮುಂದೆ ನಡೆದಿದ್ದೆ ಆದರೆ ಸಿಂಹರಾಶಿಯವರಿಗೆ ಮತ್ತಷ್ಟು ಲಾಭ ಇದೆ. ಆದರೆ ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥ ವಯಸ್ಸಾದಂಥ ವೃದ್ಧರು, ಸಣ್ಣ ಪುಟ್ಟ ಮಕ್ಕಳು ಮತ್ತು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಮಾತ್ರ ಹಾಕುವ ಪ್ರತಿ ಹೆಜ್ಜೆ ಸ್ವಲ್ಪ ಜೋಪಾನ ಇರಲಿ. ಯಾಕೆಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ತೀರಿ ವಯಸ್ಸಾದಂಥ ಹಿರಿಯರು. ಹಾಗೆ ಸಣ್ಣದಾಗಿ ವಿಚಾರಗಳಲ್ಲಿ ಯಾವುದೇ ಒಂದು ವಿಚಾರದಲ್ಲಿದ್ದರೂ ಸಹಿತ ಅಥವಾ ನಿಮ್ಮ ಆಟಪಾಠಗಳಲ್ಲೋ ಅಥವಾ ನಿಮ್ಮ ವಿದ್ಯಾಭ್ಯಾಸದಲ್ಲೋ ಸ್ವಲ್ಪ ಮಟ್ಟಿಗೆ ಎಡವುವಂಥದ್ದು ಮಕ್ಕಳಲ್ಲಾಗುತ್ತೆ. ಹಾಗಾಗಿ ಮಕ್ಕಳು ಮತ್ತು ವಯಸ್ಸಾದಂಥ ಹಿರಿಯರು ಸ್ವಲ್ಪ ಜೋಪಾನ ಬೇಕು. ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಅದರಲ್ಲೂ ರಾಹುಕಾಲದಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸೋದ್ರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಇವತ್ತಿನ ದಿವಸ ತಾವು ಧರಿಸುವಂಥ ವಸ್ತ್ರ ಕೆಂಪು ಬಣ್ಣದ್ದಾಗಿದ್ದರೆ ಮತ್ತಷ್ಟು ಆ ಒಂದು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಕೆಂಪು ಬಣ್ಣದ ವಸ್ತ್ರ ಆಗಲಿ, ಕೆಂಪು ಬಣ್ಣದ ಹೂವು ಆಗಲಿ ಅಥವಾ ಕೆಂಪು ಬಣ್ಣದ ಕುಂಕುಮ ಆಗಲಿ ಅದನ್ನು ನಿಮ್ಮ ಹಣೆಗೆ ಧಾರಣೆ ಮಾಡ್ಕೊಳ್ಳೋದು ಭಾಳಷ್ಟು ಉತ್ತಮ. ಇದರಿಂದ ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ತೃಪ್ತಿಕರವಾದಂತಹ ಬದುಕು ನಿಮಗೆ ಸಿಗಬೇಕಾದ್ರೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಾಡಬಹುದಾದಂಥ ಕೆಲಸಗಳ ಕಡೆ ಒಂದಷ್ಟು ಗಮನ ಹರಿಸಬೇಕು. ಹಾಗೆ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ಬಾರ್ದು. ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸಹಾಯ ಮಾಡಲಿಕ್ಕೆ ಅಂತ ಮುಂದೆ ಬರ್ತಕ್ಕಂಥವ್ರಿಗೂ ಅಥವಾ ನಿಮ್ಮ ಆತ್ಮೀಯರಿಗೋ ಅಥವಾ ನಿಮ್ಮ ಕುಟುಂಬದ ಹಿರಿಯರಿಗೋ ಸರಿಯಾದ ಸನ್ಮಾರ್ಗದತ್ತ ಅವರನ್ನು ಕೂಡಿಸಿ ಮಾತಾಡೋದ್ರಿಂದ ಅನುಕೂಲ ಆಗುತ್ತೆ. ಮೊದಲೇ ತಾವು ಕಷ್ಟದಲ್ಲಿದ್ದೀರಿ, ನಿಮಗೆ ಕಷ್ಟಕ್ಕೆ ಸಹಾಯ ಮಾಡೋಕ್ಕೆ ಬರ್ತಕ್ಕಂಥವ್ರನ್ನ ನೀವು ನಿಂದನೆ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಅಥವಾ ಗರ್ಜನೆ ಮಾಡ್ತಕ್ಕಂಥದ್ದು ಮಾಡೋದು ಖಂಡಿತ ಸಮಂಜಸ ಅಲ್ಲ. ಯಾಕೆಂದರೆ ಕನ್ಯಾ ರಾಶಿಯವರು ನಿಮ್ಮ ನಡವಳಿಕೆಗಳು ನಿಮಗೆ ಅರಿವಾಗದಂಥ ರೀತಿಯಲ್ಲಿದೆ. ಎಲ್ಲೋ ಒಂದು ಕಡೆ ಸಣ್ಣ ತಪ್ಪು ಮಾಡ್ತೀರಿ ಅಥವಾ ಯಾವುದೋ ಒಂದು ಗಲಾಟೆ ಕದನಕ್ಕೆ ಸಿಕ್ಕಾಕೊಳ್ತೀರಿ. ಅದಾದಮೇಲೆ ಅದನ್ನು ಪಶ್ಚಾತ್ತಾಪವನ್ನು ಪಡ್ತೀರಿ. ಅಯ್ಯೋ ಹೀಗಾಯ್ತಲ್ಲ, ನಾನು ಹೀಗೆ ಮಾಡಬಾರ್ದಾಗಿತ್ತು ಅಂತ ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಆದರೆ ಅದನ್ನು ಸರಿಪಡಿಸ್ಕೊಂಡು ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನೋವು ಕಾಣಿಸ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಅದರಲ್ಲೂ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾವುದೇ ಒಂದು ಲೇವಾದೇವಿ ಮಾಡಿದ್ರೂ ಪರಿಪೂರ್ತಿಯಾಗಿ ಆಗುವಂಥದ್ದು ಸ್ವಲ್ಪ ಕಷ್ಟವೇ. ಹಾಗಾಗಿ ಇವತ್ತು ಮಾಡುವಂಥ ಕೆಲಸವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ವಿದ್ಯಾರ್ಥಿಗಳು ಮಾತ್ರ ಬಹಳ ವಿಶೇಷವಾದಂಥ ದಿನ. ಈ ಶುಭ ದಿನ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಹಿಂದೆ ಬರಬೇಡಿ. ವಿದ್ಯಾಭ್ಯಾಸವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಮುಂದೂಡ್ಕೊಂಡು ಹೋಗಿ ಹೆಚ್ಚಿನ ಅಭಿವೃದ್ಧಿಯನ್ನು ತಂದುಕೊಳ್ಳಿ. ಹೆಚ್ಚು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತಿನ ದಿವಸ ಯಾವುದೇ ಒಂದು ಹೊಸದಾದಂಥ ಕೆಲಸಗಳನ್ನು, ಹೊಸ ಯೋಜನೆಗಳನ್ನು ನಿಮ್ಮ ತಲೆಯಲ್ಲಿ ಬಂದರೂ ಅದನ್ನು ನೀವು ಮುಂದುವರಿಸೋದೇ ಆದರೆ ಇವತ್ತು ಸಂತೋಷದಿಂದ ಮುಂದುವರಿಸುವುದು, ಅದರ ಫಲಾಫಲಗಳು ಸಾಕಷ್ಟು ಇದೆ. ಹಾಗಾಗಿ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿದ್ರು ಹೆಚ್ಚಿನ ಫಲಾಫಲಗಳನ್ನು ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಆದರೆ ಮನಸ್ಸು ಚಂಚಲತೆಯಿಂದಿರೋದ್ರಿಂದ ತಾವೇ ತುಂಬ ಕೆಲಸಗಳನ್ನು ಕೈ ಬಿಟ್ಬಿಡ್ತೀರಿ. ಎಷ್ಟೋ ಒಳ್ಳೆ ಕೆಲಸ ಆಗುತ್ತೆ ಅನ್ನೋ ಕೆಲಸವನ್ನು ಸಹಿತ ನೀವು ಕೆಲಸ ತಗೊಳ್ಳೋದಿಲ್ಲ. ಇವತ್ತು ಸಾಧ್ಯವಾದಷ್ಟು ಮಂಗಳವಾರ ಎಂಬತಕ್ಕಂಥದ್ದು ಒಂದೇ ನಿಮ್ಮ ಮನಸ್ಸಲ್ಲಿ ತಂದುಕೊಂಡು ಆಗುವಂಥ ಕೆಲಸವನ್ನು ತಾವೇ ಕೈಕಟ್ಟಿ ಕೂರ್ತೀರಿ. ಕೆಲಸಕ್ಕೆ ಅದನ್ನು ನೀವು ಸಹಾಯ ತೆಗೆದುಕೊಂಡು ಅಥವಾ ಅದನ್ನು ಮಾಡಬೇಕು ಅನ್ನೋ ಮನಸ್ಸಲ್ಲಿ ಮುಂದೆ ನಡೆಯೋದಿಲ್ಲ. ಆದರೆ ವಿದ್ಯಾರ್ಥಿಗಳಿಗೆ ಮಾತ್ರ ಭಾಳ ವಿಶೇಷವಾದಂಥ ದಿನ ಇವತ್ತು. ಅದರಲ್ಲೂ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 4:20 ತನಕ, 12ರಿಂದ 4:20 ಮಧ್ಯದಲ್ಲಿ ಇವತ್ತು ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವರು ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ಈ ಶುಭ ದಿನ ನೀವು ಆಹಾರವನ್ನು ಸ್ವೀಕರಿಸೋಕ್ಕೂ ಮುನ್ನ ಮತ್ತೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ ಅಥವಾ ಪಶುಪಕ್ಷಿ ಪ್ರಾಣಿಗಳಿಗೆ ಅನ್ನವನ್ನು ಕೊಟ್ಟು ನೀವು ಈ ಒಂದು ಕಾಯಕವನ್ನು ಮುಂದುವರಿಸಿದ್ದೆ ಆದರೆ ಯಾವುದೇ ಕೆಲಸ ಆದರೂ ಬಹಳ ವೇಗವಾಗಿ ನಡೆಯುತ್ತೆ. ಆದರೆ ಇವತ್ತು ಕೆಲವಷ್ಟು ಜನ ಹೆಣ್ಣು ಮಕ್ಕಳಿಗೆ ಮಾತ್ರ ಅರ್ಧ ತಲೆನೋವು ಅಥವಾ ಅಲರ್ಜಿ ಸಮಸ್ಯೆ, ಒಂದು ಚರ್ಮದ ಮೇಲೆ ಉಂಟಾಗುವಂಥ ಕೆಲವಷ್ಟು ಸಮಸ್ಯೆಗಳು ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಹಾಗಾಗಿ 1 ಚಿಟಿಗೆಯಷ್ಟು ತೊಗರಿಬೇಳೆ ಅಥವಾ 1 ಚಿಟಿಗೆಯಷ್ಟು ಗಂಧ ಅಥವಾ ತೊಗರಿಬೇಳೆ ಇಂತಹದ್ದನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ.
ಜೊತೆಗೆ ಎಲ್ಲಿ ಕಗ್ಲಿವನ ಇದೆ ಅಥವಾ ಕಗ್ಲಿ ಮರ ಇದೆ ಅಥವಾ ಕಗ್ಲಿ ಮರ ನಿಮಗೆ ಸಿಗಲಿಲ್ಲ ಅಂದರೆ ಅಶ್ವತ್ಥ ಮರದ ವೃಕ್ಷದ ಹತ್ರ ಅಶ್ವತ್ಥ ಮರದ ಹತ್ರ ಒಂದು ದೀಪ ಅಂಟಿಸಿ ನಮಸ್ಕಾರ ಮಾಡೋದು ಸಹಿತ ಬಹಳ ಶ್ರೇಷ್ಠ ಅನಿಸುತ್ತೆ. ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಸಾಧ್ಯವಾದಷ್ಟು ದಕ್ಷಿಣಾಭಿಮುಖವಾಗಿ ನಿಂತು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡಿ ಒಳ್ಳೆ ಮನಸ್ಸಿನಿಂದ ನೀವು ಹೊರಟಿದ್ದೇ ಆದರೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ತುಲಾರಾಶಿಯವರು, ತುಲಾರಾಶಿ ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಯಾರನ್ನೂ ನಿಷ್ಠುರ ಮಾಡಬೇಡಿ, ನೀವೂ ನಿಷ್ಠುರಕ್ಕೊಳಗಾಗಬೇಡಿ. ಸಾಧ್ಯವಾದಷ್ಟು ತಾಳ್ಮೆಯಿಂದ ವರ್ತನೆ ಮಾಡಿ ಒಳ್ಳೆ ಮನಸ್ಸಿನಿಂದಿದ್ದರೆ ಖಂಡಿತ ಭಗವಂತ ಕೊಡೋದೆಲ್ಲವನ್ನೂ ಒಳ್ಳೆಯದನ್ನೇ ಕೊಡ್ತಾನೆ. ಅದಕ್ಕಿಂತ ಮುಖ್ಯವಾಗಿ ಯಾರನ್ನು ನಂಬಿದ್ದೀರೋ ನಂಬಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಧ್ಯವಾದಷ್ಟು ನಿಮ್ಮ ಒಳ್ಳೆಯ ಮನಸ್ಸಿನಿಂದಲೇ ಮಾತಾಡಿ. ಯಾಕೆ ಅಂದರೆ ನಿಮ್ಮ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ, ನಿಮ್ಮ ರೌದ್ರತನ, ಇದರಿಂದ ನಿಮ್ಮ ಒಳ್ಳೆಯ ಆತ್ಮವಿಶ್ವಾಸವನ್ನು, ಸ್ನೇಹವನ್ನು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಇರ್ತಕ್ಕಂಥ ಬಾಂಧವ್ಯವನ್ನು ಎಲ್ಲೋ ಒಂದು ಕಡೆ ಕಳ್ಕೊಂಡಂಗಾಗುತ್ತೆ. ಹೆಣ್ಣು ಮಕ್ಕಳು ಮಾತ್ರ ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದಿರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಕಾಯಕವನ್ನು ಕೆಲಸವನ್ನು ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಸಮಾಧಾನ ಬೇಕು. ಆದರೆ ದುಡುಕಿ ತೀರ್ಮಾನ ತಂದುಕೊಳ್ಳೋದು ಸಾಕಷ್ಟು ಆಗಿದೆ. ಆದರೆ ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಂದರೆ ವೃಶ್ಚಿಕ ರಾಶಿಯವರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ತಂದುಕೊಳ್ಳಬೇಕಾದ್ರೆ ವ್ಯಾಪಾರ ವ್ಯವಹಾರದ ಕಡೆ ಗಮನ ಕೊಟ್ಟು ಮಾಡುವಂಥ ಕೆಲಸವನ್ನು ಅರ್ಥೈಸಿಕೊಂಡು ಮಾಡಿದ್ರೆ ಫಲಗಳು ಸಾಕಷ್ಟು ಇದೆ. ಇವತ್ತು ಮಂಗಳವಾರ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗಲೇ ಪೂರ್ವಾಭಿಮುಖವಾಗಿ ನಿಂತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿಗೆ 11 ಗರಿಕೆಯನ್ನು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಗೆ ಗರಿಕೆಯನ್ನಿಟ್ಟು ನಮಸ್ಕಾರ ಮಾಡಿಕೊಂಡು ಹೊರಟಿದ್ದೆ ಆದರೆ ತುಂಬ ಅದೃಷ್ಟದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನೋವು ಕಾಣಿಸುತ್ತೆ ಅಥವಾ ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆ ಆದಂಗೆ ಆಗುತ್ತೆ. ಅದರಲ್ಲೂ ನಿಮ್ಮ ಎಡಹಸ್ತ ಸ್ವಲ್ಪ ಅಲರ್ಜಿ ಸಮಸ್ಯೆವೋ ಅಂಥದ್ದೇನೋ ಒಂದು ಆಗ್ಬೋದು. ಆದಷ್ಟು ಎಚ್ಚರಿಕೆಯಿಂದಿರಿ. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಧರಿಸುವಂಥ ವಸ್ತ್ರ ಯಾವುದೇ ಆದರೂ ಆ ವರ್ಣದ ಜೊತೆಗೆ ಮತ್ತೊಂದು ಶ್ವೇತವರ್ಣದ ವಸ್ತ್ರವನ್ನು, ಕರವಸ್ತ್ರವನ್ನಾದರೂ ಸರಿಯೇ ಅಥವಾ ನಿಮ್ಮ ಧರಿಸುವ ಬಣ್ಣ ಬಿಳಿಯ ಬಣ್ಣದ್ದಾದರೂ ಸರಿಯೇ, ಇದರಿಂದ ಸಾಕಷ್ಟು ಒಳಿತನ್ನು, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿತವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ ಸರ್. ನೀವು? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ನಾವು ಆನೇಕಲ್ಲಿಂದ. ಆನೇಕಲ್ಲಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ರಾಧಾ ಅಂತ. ಆಯ್ತಮ್ಮ, ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಅದೇ ಸ್ವಾಮಿ, ನಮ್ಮ ಮಗನ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು. ಅವನ ಆರೋಗ್ಯ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನು ಸಮಸ್ಯೆ? ವಿದ್ಯಾಭ್ಯಾಸ ಸ್ವಲ್ಪ ತೊಂದರೆ ಇದ್ದಾನೆ, ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ಏನು ಮಾಡ್ತಿದ್ದಾನೆ? ಏನು ವಿದ್ಯಾಭ್ಯಾಸ ಮಾಡ್ತಿದ್ದಾನೆ ಈಗ? 7th. ಇನ್ನೂ ಚಿಕ್ಕ ಹುಡುಗ. ಅವ್ನಿಗೆ ಏನ್ ಹೇಳಿದ್ರು ಜ್ಞಾಪನನೇ ಇರೋದಿಲ್ಲ, ಮರ್ತು ಬಿಡ್ತಾನೆ. ಆರೋಗ್ಯದಲ್ಲಿ ಏನು ಸಮಸ್ಯೆ ಇದೆ? ಆರೋಗ್ಯದಲ್ಲಿ ಏನು ಸಮಸ್ಯೆ ಅಮ್ಮ? ಅದೇ ಅವಾಗ ಅವ್ನಿಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಮತ್ತೆ ಅವನಿಗೆ ನೆಗಡಿ ಸ್ಟಾರ್ಟ್ ಆಗ್ಬಿಡುತ್ತೆ. 10 ಅಕ್ಷಿ ಆಗ್ತಾನೆ ಇರ್ತಾನೆ, ಬೆಳಗ್ಗೆ ಟೈಮೇ ಜಾಸ್ತಿ ಆಗ್ತಾ ಇರ್ತಾನೆ. ಅದೇನ್ ಸಿರಾಪ್ ಕೊಟ್ರು ಕಡಿಮೆ ಆಗ್ತಾ ಇಲ್ಲ, ಏನ್ ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ. ಅದು ಸಾಮಾನ್ಯಕ್ಕೆ ಕೆಲವರಿಗೆ ಕೋಲ್ಡ್ ಇದ್ದರೆ ಆ ಥರ ಆಗುತ್ತೆ. ಅದರಲ್ಲೂ ಬೆಳಗಿನ ವಾತಾವರಣ, ತಂಪಾದಂಥ ವಾತಾವರಣದಲ್ಲಿ ಇವೆಲ್ಲ ಹೆಚ್ಚು ಕಮ್ಮಿ ಆಗುತ್ತೆ. ಅದು ಭಯಪಡುವಂಥದ್ದೇನಿಲ್ಲ. ಆ ಶೀತ ಬಾಧೆ ಅವನ ಕರೆಕ್ಟಾಗಿ ಇರಬೇಕು, ಅದು ಯಾವುದು ತೊಂದರೆ ಆಗಬಾರ್ದು ಅಂದರೆ ಆದಷ್ಟು ಅವನು ತಗೊಳ್ಳೋ ಆಹಾರಗಳೆಲ್ಲವೂ ಉಷ್ಣ ಪದಾರ್ಥದ್ದೇ ಆಗಿರಬೇಕು. ಬೆಳಿಗ್ಗೆ ಹೊತ್ತು ಸ್ವಲ್ಪ ಮೆಣಸು ಶುಂಠಿ ಮತ್ತು ಜೀರಿಗೆ ಈ 3 ಪದಾರ್ಥವನ್ನು ಚೆನ್ನಾಗಿ ಕುದಿಸಿ ಅವನಿಗೆ ಕೋಲ್ಡ್ ಇರಲಿ ಇಲ್ದಿರೇ ಇರಲಿ ಒಂದು 15 ದಿವಸ ಅದನ್ನು ಟೀ ಥರ ಮಾಡಿಕೊಡಿ. ಅದಕ್ಕೆ ಬೇಕಾದ್ರೆ ಒಂಚೂರು ಬೆಲ್ಲ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಟೀ ಸೊಪ್ಪು ಥರ ಮಾಡಿ ಕೊಡೋ ಥರ ಕೊಡಿ. ಒಂದು 50 ಗ್ರಾಮ್ ಅಷ್ಟು ಕುಡಿ. 50 ಗ್ರಾಮನ್ನು ನಿಧಾನ ಕುಡಿತಾ ಬಂದರೆ ಒಂದು 15 ದಿವಸ ಇದನ್ನು ಮಾಡಿದ್ರೆ ಈ ಸಮಸ್ಯೆ ಅಂತಕ್ಕಂಥದ್ದು, ಕೋಲ್ಡ್ ಅಂತಕ್ಕಂಥದ್ದು, ಬೆಳಗ್ಗೆ ಹೊತ್ತು ಸೀನ್ ಮಾಡೋದು ಅಥವಾ ಆಕ್ಷೇಪ ಮಾಡೋದು, ಇದೆಲ್ಲವೂ ಸಹಿತ ಆದಷ್ಟು ಬೇಗ ಕಡಿಮೆ ಆಗೋಗುತ್ತೆ. ಇನ್ನು ವಿದ್ಯಾಭ್ಯಾಸಕ್ಕಂತೂ ಅವನು ಭಾಳ ಬೇಗ ಅಭಿವೃದ್ಧಿ ಆಗ್ತಾನೆ, ಭಯಪಡಬೇಡಿ. ಅವನಿಗೆ ಹೆಚ್ಚು ಜ್ಞಾಪಶಕ್ತಿ ಬರಲಿಕ್ಕೆ, ಆದಷ್ಟು ಮೆಮೊರಿ ಚೆನ್ನಾಗಿ ಇಂಪ್ರೂವ್ ಆಗಲಿಕ್ಕೋಸ್ಕರ ಒಂದೆಲ್ಗ ರಸ ಕೊಡಿ ಅಥವಾ ಬ್ರಾಹ್ಮಿ ಪುಡಿ ಅಂತ ಕೊಡಿ. ಆ ಬ್ರಾಹ್ಮಿ ಪುಡಿನ ಸ್ವಲ್ಪ ಜೇನುತುಪ್ಪದಲ್ಲಿ ಮಿಶ್ರಣ ಮಾಡಿ ಕೊಡ್ತಾ ಬಂದರೆ ಅಲ್ಲಿ ಬದಲಾವಣೆ ಆಗುತ್ತೆ. ಅದರಿಂದಲೂ ದೇಹ ಉಷ್ಣ ಆಗುತ್ತೆ. ಮತ್ತು ಅವನಲ್ಲಿ ಇರ್ತಕ್ಕಂಥ ಆ ಮಂದತೆ ದೂರ ಆಗಬೇಕಾದ್ರೆ ಅವನ ಜನ್ಮ ನಕ್ಷತ್ರ ಪ್ರಕಾರ ಬುಧವಾರದ ಹೊತ್ತು ಹಸಿರು ಬಟ್ಟೆಯಲ್ಲಿ ಒಂದು 2 ಈಟಷ್ಟು ಹೆಸರು ಕಾಳನ್ನ, ಹಸಿರು ಬಟ್ಟೆನಲ್ಲಿ ಹೆಸರು ಕಾಳನ್ನ ಗಂಟು ಕಟ್ಟಿ ಮನೆಯಲ್ಲಿ ದೇವ್ರ ಹತ್ರ ಇಟ್ಟು ಅವನ್ನ ಪ್ರಾರ್ಥನೆ ಮಾಡಿಸಿ ಸಂಜೆ ಅವನ್ನೇ ತೊಗೊಂಡು ಯಾವುದಾದ್ರು ವಿಷ್ಣು ದೇವಸ್ಥಾನಕ್ಕೆ ಕೊಟ್ಟು ಬಾ ಅಂತ ಹೇಳಿ. ಈ ಥರ ನೀವು ಮಾಡ್ತಾ ಬನ್ನಿ, ಆದಷ್ಟು ಬೇಗ ಸಾಲ್ವ್ ಆಗುತ್ತೆ. ಒಳ್ಳೆಯದಾಗ್ಲಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನು ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು.
ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ಬೋದು. ಧನುರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ರಾಶಿಚಾರ ಪ್ರಕಾರ ಇವತ್ತು ಮಂಗಳವಾರ, ಅದರಲ್ಲೂ ರಾಹುಕಾಲದಲ್ಲಿ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ದುಃಖಗಳಿಂದ ತಾವು ದೂರ ಇರ್ತೀರಿ. ಇವತ್ತು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದಿರಿ. ಇವತ್ತು ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ ಅಂತಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮಂದಗತಿಯಲ್ಲೇ ಸಾಗುವಂಥದ್ದಾಗತ್ತೆ. ಆದರೆ ಕೆಲಸ ಅಂತೂ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಸ್ವಲ್ಪ ತಾಳ್ಮೆ ಬೇಕಾಗತ್ತೆ. ಹಾಗೆ ವಿದ್ಯಾರ್ಥಿಗಳು ಅಥವಾ ಸಣ್ಣ ಪುಟ್ಟ ಮಕ್ಕಳು ಮನೆಯಲ್ಲಿ ಧನುರಾಶಿಯಲ್ಲಿರ್ತಕ್ಕಂಥ ಮಕ್ಕಳಿದ್ದರೆ ಆ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಯಾಕೆಂದರೆ ಇವತ್ತು ಶೀತ ಬಾಧೆ ಆಗಲಿ, ನೆಗಡಿ, ತಲೆನೋವಾಗಲಿ, ಜ್ವರ ಆಗಲಿ ಅಥವಾ ಯಾವುದೋ ಒಂದು ಸಮಸ್ಯೆಯಿಂದ ಮಕ್ಕಳನ್ನು ನರಳಿಸುತ್ತೆ. ಹಾಗಾಗಿ ಇವತ್ತು ಧನುರಾಶಿ ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಮಕ್ಕಳ ಆರೋಗ್ಯದ ಕಡೆ ಗಮನ ಇರಬೇಕು. ಇನ್ನು ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಪೋಷಕರು ತಾವು ಮಾಡುವಂಥ ಯಾವುದೇ ಕೆಲಸ ಕಾರ್ಯ ಆದರೂ ಸಮಂಜಸವಾಗಿ ಅರ್ಥಪೂರ್ಣವಾಗಿ ನಡೀಬೇಕಾದ್ರೆ ಅಥವಾ ಅದನ್ನು ಕಾರ್ಯಸಿದ್ಧಿ ಮಾಡ್ಕೋಬೇಕಾದ್ರೂ ಸ್ವಲ್ಪ ಮಟ್ಟಿಗೆ ತೊಂದರೆ ತಾಪತ್ರೆಗಳಂತಕ್ಕಂಥದ್ದಿದೆ. ಸ್ವಲ್ಪ ಜೋಪಾನ. ಇನ್ನು ಇವತ್ತು ಸಂಧ್ಯಾಕಾಲ 4ರಿಂದ 6:20 ಅದೃಷ್ಟ ಅಂತಕ್ಕಂಥದ್ದು ಸಾಕಷ್ಟು ಇದೆ. ಇದೇ ಸಮಯದಲ್ಲಿ ತಾವು ಯಾವ ಕೆಲಸ ಮಾಡಿದ್ರೂ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣ ಮಾಡುವಂಥದ್ದಾಗಲಿ, ವ್ಯವಹಾರಗಳನ್ನು ಕಾರ್ಯಸಿದ್ಧಿ ಆಗಬೇಕು ಅಂತ ಚಿಂತನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ತಾವು ತೆಗೆದುಕೊಳ್ಳುವಂತಹ ನಿಲುವಾಗಲಿ, ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು ಅಂತ ನೀವು ನಂಬಿರ್ತಕ್ಕಂಥ ವ್ಯಕ್ತಿಗಳಾಗಲಿ ಎಲ್ಲೋ ಒಂದು ಕಡೆ ನಿಮಗೆ ಅರಿವಿಲ್ಲದಂಥ ರೀತಿ ಮೋಸಕ್ಕೊಳಪಡಿಸುವಂಥದ್ದು ಅಥವಾ ಯಾವುದೋ ಒಂದು ತೊಂದರೆ ತಾಪತ್ರೆಗೆ ಈಡು ಮಾಡತಕ್ಕಂಥದ್ದು ಅಥವಾ ಯಾವುದಾದ್ರು ಒಂದು ಸಮಸ್ಯೆನ ನಿಮ್ಮ ಹೆಗ್ಲೇರಿಸುವಂಥ ಪರಿಸ್ಥಿತಿ ಇದೆ. ಜೋಪಾನ. ಬಹುಶಃ ಹೀಗೆಲ್ಲ ಯಾಕಾಗತ್ತೆ? ಹೀಗೆಲ್ಲ ಆಗಬೇಕಾದ್ರೆ ಒಂದೇ ಕಾರಣ, ಮನುಷ್ಯನ ಗ್ರಹಗತಿಗಳು ಸರಿ ಇಲ್ದಿದ್ದಾಗ. ಗ್ರಹ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಬೇಕಾದ್ರೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋದು ಖಂಡಿತ ತಪ್ಪಲ್ಲ. ಅದರಲ್ಲೂ ಮಂಗಳವಾರ ಇವತ್ತು ನಿಮಗಿರುವಂಥ ಈ ಸಂಕಷ್ಟದಿಂದ ಬೇಗ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಕಾಣಬೇಕು ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಲಕ್ಷ್ಮೀ ನರಸಿಂಹರ ಆರಾಧನೆ ನಡೆಸುವಂಥದ್ದು ಇದು ಬಹಳಷ್ಟು ಅನುಕೂಲ. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಜೋಪಾನ, ಎಚ್ಚರಿಕೆ ಬೇಕು. ಅದರಲ್ಲೂ ಒಂದಷ್ಟು ಜನ ಅಭಿಮಾನಿಗಳಿಗೆ ಅಥವಾ ಒಂದಷ್ಟು ಜನ ನಿಮಗೆ ಬೇಕಾದಂಥವ್ರಿಗೆ ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ಅವ್ರು ಆಡುವ ಮಾತುಗಳು ನಿಮ್ಮ ಮನಸ್ಸಿಗೆ ಇಷ್ಟ ಇಲ್ಲದಿದ್ದರೂ ಬಲವಂತ ಮಾಗಿಸ್ತಾನ ನಗನಗ್ತಾ ಇರಬೇಕು, ಹಸನ್ಮುಖಿ ಆಗಿರಬೇಕು. ಕೆಲವೊಮ್ಮೆ ನಮ್ಮ ಪ್ರಾರಬ್ಧ ಕರ್ಮ ನಮ್ಮನ್ನು ಬಾಧಿಸ್ತಾ ಇದ್ದಾಗ ಆ ಕರ್ಮಫಲದಿಂದ ಹೊರಗೆ ಬರುವಂಥ ಮಾರ್ಗ ಹೇಗೆ ಅಂತ ಹುಡ್ಕೋಬೇಕೇ ಬಿಟ್ಟರೆ ನಾವಲ್ಲಿ ರೌದ್ರ ನಡೆಸಿ ಅಥವಾ ಇನ್ನೇನೋ ಮನಸ್ತಾಪಗಳು ಮಾಡಿಕೊಂಡ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ. ಫಲಾಫಲಗಳಲ್ಲಿ ಭಗವತಿಯ ಅನುಗ್ರಹ ಶೀಘ್ರ ಫಲವನ್ನು ಕೊಡ್ತಕ್ಕಂಥದ್ದು. ಹಾಗೆ ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ. ನಿಮ್ಮಲ್ಲಿರುವಂತಹ ಮನಸ್ತಾಪ ಅಥವಾ ನಿಮ್ಮ ಪರಿಸರದಲ್ಲಾಗುವಂಥ ತೊಂದರೆಗಳು ಯಾವುದೇ ಸಮಸ್ಯೆ ಆದರೂ ಕುಂಭರಾಶಿಯಲ್ಲಿರ್ತಕ್ಕಂಥವರು ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ, ದುರ್ಗಾ ಸಪ್ತಶತಿ ಪಾರಾಯಣ ಮಾಡೋದ್ರಿಂದ ಅಥವಾ ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಚನಾ ಸಂಕಲ್ಪವನ್ನು ಮಾಡೋದ್ರಿಂದ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಇವತ್ತು ಸಣ್ಣ ಪುಟ್ಟ ಮಕ್ಕಳಿಗೆ 11 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಂದು ವಸ್ತ್ರವನ್ನು ದಾನ ಮಾಡೋದ್ರಿಂದ ಕುಂಭರಾಶಿಯವರು ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಒಂದು ಬಿಳಿ ಎಕ್ಕದ ಗಿಡದ ಹತ್ರ ಬಂದು ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ 2 ಅಥವಾ 4 ಹೂಗಳನ್ನು ಕಿತ್ತಿ ಅದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಯಾರು ಶತ್ರುಗಳು ನಿಮ್ಮ ಮೇಲೆ ಏನೇ ಗರ್ಜನೆ ಮಾಡಿದ್ರೂ ಯಾವುದೂ ನಡೆಯೋದಿಲ್ಲ. ಎಲ್ಲವೂ ಕಡಿಸಿದ ನಿಮಗೆ ಜಯ ಸಿಗುತ್ತೆ. ನಿಮ್ಮದೇ ಆದಂಥ ಒಂದಷ್ಟು ಲಾಭವು ಸಾಕಷ್ಟು ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಆಗೋದು ಸಾಧ್ಯವೇ. ಆದರೆ ಯಾವ ಮನಸ್ತಾಪ ಹೇಗೆ ಬಂದರೂ ಇವತ್ತಿನ ಫಲಾಫಲಗಳಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತಕ್ಕಂಥ ಯೋಗಫಲ ಆದ್ದರಿಂದ ಯಾವುದಕ್ಕೂ ಹೆದರಬಾರ್ದು. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸನೊಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಇವತ್ತು ತೃಪ್ತಿಕರವಾದಂತಹ ಬದುಕು ನೀವು ಕಾಣಬೇಕಾದರೂ ಸಹಿತ ಗುರು ಹಿರಿಯರ ಕೃಪಾಶೀರ್ವಾದದಿಂದ ಮಾತ್ರ ಸಾಧ್ಯ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ದಿರ
ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಹೆಚ್ಚು ಲಾಭವನ್ನು ತಂದುಕೊಳ್ತೀರಿ. ವಿದ್ಯಾರ್ಥಿಗಳು ಓದಬೇಕಾದರೆ ಸಾಧ್ಯವಾದಷ್ಟು ಇವತ್ತು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಓದುವಂಥದ್ದು ಬಹಳ ಉತ್ತಮ. ಹಾಗೆ ಉದ್ಯೋಗಕ್ಕಾಗಿ ಹುಡುಕಾಡ್ತಿರ್ತಕ್ಕಂಥವ್ರಿಗೆ ಇವತ್ತು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 2:30 ಒಳಗಡೆ ನಿಮಗೊಂದು ಉದ್ಯೋಗ ಆಗಲಿ ಅಥವಾ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಸಹಾಯ ಆಗಲಿ ಅಥವಾ ನೀವು ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಒಂದಿಷ್ಟು ಒಳಿತನ್ನು ಒಳ್ಳೆಯ ಮಾತನ್ನು ಆಲಿಸುವಂಥ ಅದೃಷ್ಟ ಫಲ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಗುರುಜಿ ನಮಸ್ತೆ, ಚೆನ್ನಾಗಿದ್ದೀರಾ ನೀವು? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ದಾವಣಗೆರೆಯಿಂದ ಅಮೃತ ಅಂತ ಹೇಳಿ. ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಗುರುಜಿ ನಮಸ್ಕಾರ ನಿಮಗೆ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ದಿವಸದಿಂದ ನಿಮ್ಗೆ ಇದನ್ನ ನೋಡ್ತಾನೆ ಇದೆ ಕಾರ್ಯಕ್ರಮಗಳು ತಪ್ಪದೆ. ಆಮೇಲೆ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೇಳಮ್ಮ. ಮಗನ ಹೆಸರು ಚಿರಂತ್ ಅಂತ ಹೇಳಿ, ಅಶ್ವಿನಿ ನಕ್ಷತ್ರ 2ನೇ ಪಾದ, ಮೇಷ ರಾಶಿ ಒಂದು. ಶನಿವಾರ ದಿನ ಹುಟ್ಟಿದಂತೆ 7:20 2006. ಇವಾಗ ಸೆಕೆಂಡ್ ಇಯರ್ PU ಓದ್ತಂದ್ರಿ. ಮನೇಲಿ ಬಂದ್ ಏನು ಓದೋದೇ ಇಲ್ರಿ, ಬುಕ್ಕೆ ತೆಗಿಯಲ್ಲ, ಸುಮ್ ಫೋನ್ ನೋಡೋದು. ಆಮೇಲೆ ಅವ್ನಿಗೆ ಏನಾರ ಹೇಳಕ್ ಹೋದ್ರೆ ನಮ್ ಮೇಲೆ ರೇಗಾಡೋದು. ಅವ್ರ ಅಪ್ಪಾಜಿಗೆ ಹಾರ್ಟ್ ಪೇಷಂಟ್ ರೀ, ಅವ್ರ ಮೇಲೂ ಹಂಗೆ ಬೆಲ್ಲ ಮಾಡಕ್ಕೆ ಹೋಗ್ತಾನ್ರಿ, ಹೇಳಿದ್ದೆ ಕೇಳಲ್ಲ ಏನು. ಅಮ್ಮ, ಇವತ್ತಿನ ಜನ್ರೇಷನ್ ಹಂಗೆ ಆಗ್ಬಿಟ್ಟಿದೆ. ಇವತ್ತಿನ ಮಕ್ಕಳಿಗೆ ಸಮಾಧಾನದಿಂದ ನೀವು ಉತ್ತರ ಕೊಟ್ಟು ನೀವು ಮಾತಾಡೋಕೆ ಹೋದ್ರೂ ಅವ್ರು ಸಮಾಧಾನ ಬರಲ್ಲ, ಅವ್ರು ರೌದ್ರ ಮಾಡ್ತಾರೆ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಹಾಗಾಗಿದೆ. ಆದರೆ ಇದು ಕಾಲಕ್ರಮೇಣ ಬೆಳೀತಾ ಹೋದರೆ ಇದು ಬಹಳಷ್ಟು ಮಾರಕನೇ, ಇದು ಒಳ್ಳೆಯದಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ. ಇದು ಶ್ರಮಪಟ್ಟು ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಹಗಲು ಒಂದಿರ ರಾತ್ರಿ ಅಂದಿರ ಕಷ್ಟಪಟ್ಟು ಕೂತ್ಕೊಳ್ಳೋರಿಗೆ, ಕಷ್ಟಪಟ್ಟು ಮಾತಾಡೋರಿಗೆ ಒಂದೆರಡು ಮಾತಾಡ್ಬಿಟ್ರೆ ಅವ್ರು ತಿರುಗಿ ಬಿದ್ದುಬಿಡ್ತಾರೆ. ಇಂಥ ಪರಿಸ್ಥಿತಿ ಇದೆ. ಸಾಧ್ಯವಾದಷ್ಟು ಇಂಥ ಮಕ್ಕಳನ್ನ ದಾರಿ ತರಬೇಕಾದ್ರೆ ಅವರಿಗೆ ಕಷ್ಟದ ಅರಿವಾಗಬೇಕು. ಮತ್ತು ಅವ್ರು ಕೇಳಿದ್ದನ್ನೆಲ್ಲ ನಾವು ಕೊಡ್ತಾ ಇದ್ದೀವಲ್ವಾ, ನಾವು ಮಾಡ್ತಿರೋ ಮೊದಲನೇ ತಪ್ಪಮ್ಮ ಅದು. ನೋಡಿ, ಅವರಿಗೆ ಮೊಬೈಲು. ಹೌದಮ್ಮ, ಹಾಗೆ ಅವರು ಅಪೇಕ್ಷೆ ಪಡೆದಿದ್ದು ಏನು ಅವ್ರು ಅಪೇಕ್ಷೆ ಪಡ್ತಾರೋ ಅದು ಕೇಳ್ತಾರೆ. ನಾವು ಅವರಿಂದ ಅಪೇಕ್ಷೆ ಪಡೋದು ಬರೀ ವಿದ್ಯಾಭ್ಯಾಸ ಮಾತ್ರ. ಆದರೆ ಆ ವಿದ್ಯಾಭ್ಯಾಸ ಒಂದು ಬಿಟ್ಟು ಬೇರೆಲ್ಲವನ್ನೂ ನಾವು ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ಹೀಗಿರುತ್ತೆ. ಆದರೆ ಮಕ್ಕಳಿಗೆ ಇದರ ಅರಿವಾಗಬೇಕು. 10 ರೂಪಾಯಿನ ಬೆಲೆ ಅವ್ರಿಗೆ ಗೊತ್ತಾಗಬೇಕು. 10 ರೂಪಾಯಿನ ಬೆಲೆ ಅವ್ರಿಗೆ ಗೊತ್ತಾದರೆ ಮಾತ್ರ ಅವರು ಅದನ್ನು ಸರಿಯಾದ ದಾರಿಗೆ ಬರ್ತಾರೆ. ಅವ್ರು ಕೇಳೋದಕ್ಕಿಂತ ಮುಂಚಿತವಾಗಿ ನಾವೇ 100 ರೂಪಾಯಿ ಕೊಟ್ಬಿಟ್ಟಿರ್ತೀವಲ್ಲ, ಇದು ನಾವು ತಪ್ಪು ಮಾಡ್ತಾ ಇದ್ದೀವಿ. ಹಾಗಾಗಿ ಇಂತಹ ಮಕ್ಕಳು ಏನು ಕೊಡಲ್ರಿ, ಆದ್ರೆ ಓದ್ಲಿ ಅಂತ ಎಷ್ಟಾದ್ರೂ ಖರ್ಚು ಮಾಡಕ್ ರೆಡಿ ಇದೀವಿ ಓದಕ್ಕೋಸ್ಕರ. ಇದೇ ಮಾತು ಓದಕ್ಕೆ ರೆಡಿ ಇಲ್ಲ. ಇದೇ ಮಾತು ಹೇಳ್ತಾ ಇದ್ದೀರಲ್ಲ. ಈಗ ನೀವು ಹೇಳಿದ್ರಲ್ಲಮ್ಮ, ನೀನು ಓದು, ನಿಂಗೆ ಏನು ಬೇಕಾದ್ರೂ ಸಹಾಯ ಮಾಡ್ತೀವಿ, ಏನು ಬೇಕಾದ್ರೂ ನಾವು ಕೊಡ್ತೀವಿ ಅಂದಾಗ ಓದೋದನ್ನು ಬಿಟ್ಟು ಇನ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಅದರಲ್ಲೂ ಕೈಲಿ ಒಂದು ಮೊಬೈಲ್ ಕೊಟ್ಟರೆ ಮುಗಿದೋಯ್ತು ಪ್ರಪಂಚ. ಮೊಬೈಲ್ ಯಾರ ಕೈಲಿರುತ್ತೋ ನೋಡಮ್ಮ, ಮೊಬೈಲ್ ನೋಡೋರು ತಲೆ ಬಗ್ಗಿಸ್ತಾರೆ. ಅವ್ರು ಯಾವತ್ತೂ ಜೀವನದ ತಲೆ ಎತ್ತಕ್ಕಾಗೋದಿಲ್ಲ. ತಲೆ ಎತ್ತತಕ್ಕಂಥವ್ರು ಯಾರು? ಓದೋ ಬುಕ್ಕನ್ನು ಮುಂದಿಟ್ಕೊಂಡು ಬುಕ್ನ ಯಾವಾಗ ಓದ್ತಾ ಇರ್ತಾರೋ ಅವ್ರು ತಲೆ ಎತ್ತಿ ನಿಂತಾರೆ. ಇದು ನಾನು ಹೇಳೋ ಮಾತಲ್ಲ, ಇದು ಅನುಭವಸ್ಥರ ಮಾತು. ಆದರೆ ಅವನಿಗೆ ಅದು ಅರಿವಾಗಬೇಕು. ಅವನ ಜನ್ಮ ನಕ್ಷತ್ರ ಯಾವುದಮ್ಮ? ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರ ಮೇಷರಾಶಿನ? ಮೇಷರಾಶಿ 2ನೇ ಪಾದ. ಒಂದು ಕೆಲಸ ಮಾಡಿ, ಅಶ್ವಿನಿ ನಕ್ಷತ್ರ ಆದ್ದರಿಂದ 9 ಮಂಗಳವಾರ ದಿವಸ ಅವನು ಹೆಂಗಾರು ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಒಂದು ಬೇವಿನ ವೃಕ್ಷಕ್ಕೆ ಹೋಗಿ ಒಂದು ದೀಪ ಹಚ್ಚಿ ಅಲ್ಲಿಂದ ಬಿಳಿ ಎಕ್ಕದ ಗಿಡದ ಹತ್ರ ಬಂದು 2 ಹೂವನ್ನು ಪಾಕೆಟಲ್ಲಿ ಇಟ್ಕೊಳ್ಳೋಕೆ ಹೇಳಿ. ಅವನಿಗೆ ಹೆಚ್ಚು ಜ್ಞಾನವೂ ಆಗುತ್ತೆ, ಅವನಲ್ಲಿ ಸ್ವಲ್ಪ ಬದಲಾವಣೆ ಸಿಗುತ್ತೆ. ಅವನು ಪರವಹಿಸಿ ನೀವು ಅದೇ ಮಂಗಳವಾರ ರಾಹುಕಾಲದಲ್ಲಿ ದುರ್ಗಾದೇವಿಗೆ ಒಂಚೂರು ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ. ಎಳ್ಳೆಣ್ಣೆಯಲ್ಲಿ ದುರ್ಗಾದೇವಿಗೆ ದೇವಸ್ಥಾನದಲ್ಲಿ ಮಾಡಿದ್ರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಮಾಡಿದ್ರೂ ಪರವಾಗಿಲ್ಲ. ಅವನ ಹೆಸರಲ್ಲಿ ಇದೊಂದು ಮಾಡಿ, ಆಗ ಅವನು ತುಂಬ ಬದಲಾವಣೆ ಕಾಣ್ತಾನೆ. ಒಳ್ಳೆಯದಾಗಲಿ ತಾಯಿ. ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಬೆಳೆಯುವ ಪೈರುಗಳ ಬಾಗಿಸೋ ಮಹನೀಯ, ನಿರ್ಮಲ ಮನಸ್ಸುಗಳ ಪಳಗಿಸೋ ಗುರುವರಿಯ, ಆನಂದ ಗುರುವೇವ ವಂದನೆ. ಅರಿವಿನ ದರ್ಪಣದ ವೇದವೇ.
ಶಿಕ್ಷಣದ ವೇದವೇ ಮಕ್ಕಳ ಅರಿವಿನ ದೀಪವೇ. ಉಪದೇಶಿಸಿ ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ. ವೇದ ಶಾಸ್ತ್ರ ಮಂತ್ರ ಉಪದೇಶಿಸಿ ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ. ವಿಶೇಷವಾಗಿರ್ತಕ್ಕಂಥ ಗ್ರಾಮ ದೇವತೆ ಹಾಗೂ ಸಾಕಷ್ಟು ಜನದ ಮನೆ ದೇವರು ಆಕಾಶಮಣಿ ಮತ್ತು ಅಕ್ಕ ಮಹಾಮಣಿ. ಆಕಾಶಮಣಿ ಅಕ್ಕ ಮಹಾಮಣಿಯ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ಸಾಕಷ್ಟು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಕ್ಷೇತ್ರ, ಇವತ್ತಿಗೂ ಸಾಕಷ್ಟು ಪವಾಡಗಳು ನಡೀತಿರ್ತಕ್ಕಂಥ ಕ್ಷೇತ್ರ, ಬೇಡಿ ಬಂದಂಥ ಭಕ್ತರನ್ನು ಕೈ ಹಿಡಿದು ನಡೆಸ್ತಿರ್ತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿರ್ತಕ್ಕಂತಹ ಅಧಿದೇವರು ಹಾಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ವರ್ಷಕ್ಕೆ 3 ಬಾರಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ವರ್ಷಕ್ಕೆ 3 ಬಾರಿ ನಡೆಯುವಂತಹ ಉತ್ಸವಗಳು, ಅದರಲ್ಲೂ ಇವತ್ತು ನಡೀತಿರ್ತಕ್ಕಂಥ ಸಾಕಷ್ಟು ಜನ ಭಕ್ತರು ಸೇರಿದ್ದಾರೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಗೌರೇಭ್ಯೋ ದಗರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಜಾತವೇದಸೇ ಸನವಾಮ ಸೋಮಮರಾದೀತೋ ನಿದಃ ದೇವೇದಃ ಸನಪರ್ಷದ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ಋಷಾದೃತಾಚಿಗ್ನಿಃ ತ್ವಾಮಗ್ನಿಮೃಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮವಲೇಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೇಂ ಸುತರಸಿತರಸೇ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿದ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ದೇವಿಯ ಅನುಗ್ರಹ ಆಗಲಿ. ಜೊತೆಗೆ ಗ್ರಾಮ ದೇವತೆಗಳಲ್ಲಿ ಒಂದೊಂದು ತರಹ ಶಕ್ತಿಗಳಿದೆ. ಹಾಗೆ ಯಾರೆಲ್ಲ ಮನೆ ದೇವರು ಅಂತ ಆರಾಧನೆ ಮಾಡ್ತಿದ್ದಾರೋ ಅವರೆಲ್ಲರ ಕುಟುಂಬಕ್ಕೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಹಾಗೆ ಈ ದೇವಾಲಯದ ಪೂಜಾನುಷ್ಠಾನವನ್ನು ಮಾಡಿಕೊಂಡು ಬರ್ತಿರ್ತಕ್ಕಂಥ ವಂಶ ಪಾರಂಪರಿಕವಾಗಿ ಬರ್ತಿರ್ತಕ್ಕಂಥ ಇಲ್ಲಿನ ಅರ್ಚಕರಿಗೂ ಅರ್ಚಕರ ಕುಟುಂಬಕ್ಕೂ ಸಹಿತ ಇವತ್ತು ನಾನು ಇಲ್ಲಿಗೆ ಬರಬೇಕಾದ್ರೂ ಸಹಿತ ಅರ್ಚಕರ ಅಥವಾ ಈ ದೇವಾಲಯದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಅವರ ಕುಟುಂಬದ ಮಾತೃಶ್ರೀಯವರು ಇವರ ಅಪೇಕ್ಷೆ ಮೇರೆಗೆ ನೋಡಿ, ಇಂತಹ ತಾಯಂದರೆ ಈ ನಿಮ್ಮ ಆನಂದ್ ಗುರೂಜಿಯವರನ್ನ ಹೆಚ್ಚು ಕರೆಸುವಂಥದ್ದು. ಯಾಕೆಂದರೆ ಇಂಥ ತಾಯಂದರು ಆ ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು ನಿಮ್ಮ ಆನಂದ್ ಗುರೂಜಿಯವರಲ್ದಿರ ಮತ್ತು ಯಾರೂ ಅಲ್ಲ. ಹಾಗಾಗಿ ಇಂತಹ ಮುಗ್ಧ ಜೀವಗಳ ಮನಸ್ಸಲ್ಲಿ ಅವರ ಹೃದಯದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಸ್ಥಾನಮಾನವಾದ್ದರಿಂದ ತಾಯಿ ಬಳಿಯಲ್ಲಿ ಇಂತಹದ್ದೊಂದು ಸೇವೆ ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ಈ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಈ ತಾಯಿಗೂ ಒಳ್ಳೆಯದಾಗಲಿ, ಹಾಗೆ ಈ ಪರಿವಾರಕ್ಕೂ ಒಳ್ಳೆಯದಾಗಲಿ, ಕುಟುಂಬದಲ್ಲಿ ಇವತ್ತಿನ ದಿವಸ ಯಾರೆಲ್ಲ ದೇವಾಲಯಕ್ಕೆ ಬಂದಿದ್ದಾರೋ ಎಲ್ಲ ಭಕ್ತರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ನಾನು ದೇವಿನ ಪ್ರಾರ್ಥನೆ ಮಾಡ್ತೀನಿ. ಗೌರೀರ್ಮಮಾಯ ಸಲಿಲಾನ್ ಕ್ಷತ್ರದ್ವದೀಂ ವಿಪದೀಂ ಸಾಂಚತುಷ್ಪದೀಂ ಅಷ್ಟಾಪದೀಂ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇಭ್ಯೋ ಮನ್. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ.
ಶ್ರೀ ಮುನೇಶ್ವರ
ಗರ್ಭದಲ್ಲಿ ಮಗು ಜನನ ಆಗ್ತಾ ಇಲ್ಲ, ಇತ್ತೀಚಿನ ದಿನಗಳಲ್ಲಿ ದಂಪತಿಗಳಿಗೆ ಸಂತಾನ ಇಲ್ಲ ಎಂಬತಕ್ಕಂಥ ಕೂಗು ಎಲ್ಲಿಂದ ಕಡೆ ಇದೆ. ಕೇಳಿಸ್ಕೊತಾ ಇದ್ದೀರಾ? ಯಾಕೆ ಅಂದರೆ ನನ್ನ ಕಾರ್ಯಕ್ರಮಕ್ಕೆ 10 ಫೋನ್ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ. ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಅಳ್ತಾನೆ ಫೋನ್ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಎಷ್ಟು ಜನ ಹೇಳ್ತಾರೆ ನಮಗೆ ಸಂತಾನ ಇಲ್ಲ, ಸಂತಾನ ಇಲ್ಲ, ಸಂತಾನ ಇಲ್ಲ. ಸಂತಾನ ಇಲ್ಲ ಅಂದಾಗ ನಾನು ಅವ್ರು ಕೊಡೋ ಪರಿಹಾರ ಏನು? ನಿಮ್ಮೂರಲ್ಲಿರ್ತಕ್ಕಂಥ ಅಶ್ವತ್ಥಕ್ಕೆ ಪ್ರಾರ್ಥನೆ ಮಾಡಿ, ಅಶ್ವತ್ಥ ವೃಕ್ಷಕ್ಕೆ 11 ಪ್ರದಕ್ಷಿಣೆ ಮಾಡಿ, ಆ ಅಶ್ವತ್ಥ ವೃಕ್ಷದ ಬೇರು ತಗೊಳ್ಳಿ, ಗಂಧ ತೆಗೀರಿ, ಹೆಣ್ಣು ಮಕ್ಕಳು ನೀವು ಹೊಟ್ಟೆಗೆ ತಗೊಳ್ಳಿ. ಗರ್ಭದಲ್ಲಿರ್ತಕ್ಕಂಥ ದೋಷ ದೂರ, ಸಮಸ್ಯೆಗಳು ದೂರ. ಅದನ್ನೇ ನನ್ನ ಬಿಟ್ಟು ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಏನು ಮಾಡ್ತಾರೆ ಗೊತ್ತಾ? ಗಂಡ ಹೆಂಡತಿ ಹೊಸದಾಗಿ ಮದುವೆ ಆಗಿರಲಿ, 2 ವರ್ಷ ಆಗಿರಲಿ, 2.5 ವರ್ಷ ಆಗಿರಲಿ, ಮೊದಲು ಹೇಳೋ ಒಂದೇ ಮಾತು, ಫಸ್ಟು ಗಂಡಸ ಮುಖ ನೋಡ್ತಾರೆ. ಹಾಂ, ಮದುವೆ ಆಗಿದ್ದೀನಪ್ಪ, ಆಯಿತು, ಏನು ನಿನ್ನ ಚಟ? ಏನಿಲ್ಲ, ಬೆಳಗ್ಗೆ 2 ಸಿಗರೇಟು, ಮಧ್ಯಾಹ್ನ 4 ಸಿಗರೇಟು, ಏನೋ ಆಗೋ ಈಗೋ ಒಂದು 16 ಪಾನ್ ಪರಾಗ ಅಷ್ಟೇ. ಹಾಂ, ಮುಗೀತು ನೋಡು, ನಿನ್ನಲ್ಲಿ ಕೌಂಟಿಂಗ್ ಇಲ್ಲ. ಹಾಂ, ನಿಂದಾಯಿತು ಕತೆ. ನಿಂದೇನಮ್ಮ? ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮನೆ ಕೆಲಸ ಮಾಡ್ತೀನಿ, ಅಡುಗೆ ಕೆಲಸ ಮಾಡ್ತೀನಿ, ಅಡುಗೆ ಕೆಲಸ ಮಾಡಿ ಮನೆ ಕೆಲಸ ಮಾಡಿ ನೋಡ್ಕೊಳ್ಳೋಷ್ಟೊತ್ತಿಗೆ ಸುಸ್ತಾಗಿಬಿಡುತ್ತೆ. ಓ ಕರೆಕ್ಟ್, ನೋಡಿ ನಿನ್ನಲ್ಲಿ ಎಗ್ ರಿಲೀಸ್ ಆಗಲ್ಲ, ಅಂದರೆ ಅಂಡಾಣುಗಳು ಉತ್ಪತ್ತಿ ಆಗೋದಿಲ್ಲ. ನೋಡಪ್ಪ, ನಿನಗೆ ಸರಿಯಾದಂಥ ಕೌಂಟಿಂಗ್ ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು? ಹೋಗಿ 5 ಲಕ್ಷ ರೂಪಾಯಿ ಖರ್ಚಾಗತ್ತೆ, IVF ಮಾಡಿಬಿಡೋಣ. ಇವತ್ತು ಹಾಸ್ಪಿಟ್ಲಿಗೆ ಕಾಲಿಟ್ಟ ತಕ್ಷಣ ಮೊದಲು ಹೇಳೋದು IVF ಅಂತ. ಈ ಸುಂದರವಾದಂತಹ ನೆಲದಲ್ಲಿ ಹಿಂದೆ ಋಷಿಗಳು, ಮಹರ್ಷಿಗಳು, ಜ್ಞಾನಿಗಳು ಸಾಕಷ್ಟು ಜನ ಪ್ರತಿಯೊಂದು ರೋಗಕ್ಕೂ ಸಹಿತ ಅದ್ಭುತವಾದಂಥ ವನಸರಿಗಳನ್ನು ತೋರಿಸಿದ್ದಾರೆ, ಒಳ್ಳೆ ಗಿಡಮೂಲಿಕೆಗಳನ್ನು ತೋರಿಸಿದ್ದಾರೆ. ಒಂದು ಅಶ್ವತ್ಥ ವೃಕ್ಷ, ಅದು ಗಂಡಾಗಲಿ ಹೆಣ್ಣಾಗಲಿ ಯಾರೊಬ್ಬರಲ್ಲಿರ್ತಕ್ಕಂಥ ಸಮಸ್ಯೆಗಳಿದ್ದರೆ, ಗರ್ಭಕ್ಕೆ ಬರ್ತಕ್ಕಂಥ ದೋಷ ಇದ್ದರೆ ಆ ದೋಷವನ್ನು ದೂರ ಮಾಡುವ ಶಕ್ತಿ ಅಶ್ವತ್ಥ ವೃಕ್ಷಕ್ಕಿದೆ. ಅದಕ್ಕಿಂತ ದೊಡ್ಡ ಡಾಕ್ಟ್ರ? ಆದರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಹಾಸ್ಪಿಟ್ಲಿಗೆ ಹೋಗ್ತೀವಿ, ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಮುನ್ನ ಇನ್ನೂ ಮದುವೆ ಆಗಿ ಇನ್ನೂ 6 ತಿಂಗಳು ತುಂಬಿಲ್ಲ, 4 ಜನ ಹೆಣ್ಣುಮಕ್ಕಳು ಬಾವಿ ಹತ್ರ ನೀರು ಸೇದಕ್ಕೆ ಹೋಗೋದು. ಅವ್ರ ಮನೆ ಸೊಸೆ 6 ತಿಂಗಳಾಯಿತು, ಇನ್ನೂ ಗರ್ಭ ನಿಂತಿಲ್ಲ. ಏನು ಕರ್ಮ ಮಾಡಿದ್ಲು ಪಾಪ ಆ ಹೆಣ್ಣುಮಗಳಿಗೆ ಗೊತ್ತು ಬಾಧೆ ಏನು ಅಂತ. ಇವತ್ತು ತಿನ್ನೋ ಆಹಾರ ವಿಷ. ವಿಷ ತಿಂದು ಪ್ರತಿಯೊಬ್ಬರಿಗೂ ಸಹಿತ ಆ ಶಕ್ತಿ ಬರೋದು ಬಹಳ ಕಷ್ಟ ಇದೆ. ಅದು ನಾವು ಯಾರೂ ಅರ್ಥ ಮಾಡ್ಕೋತಾ ಇಲ್ಲ. ಇಲ್ಲ ಹೆಣ್ಣನ್ನು ದೂಷಣೆ ಮಾಡು, ಇಲ್ಲ ಗಂಡಸನ್ನು ದೂಷಣೆ ಮಾಡು. ಆ ಬಾಧೆ ತಡ್ಕೊಳ್ಳೋಕ್ಕಾಗಿಲ್ಲ, ಹಾಸ್ಪಿಟ್ಲಿಗೆ ಹೋಗು, ಅಲ್ಲಿ ಹೋಗು, 5 ಲಕ್ಷ 6 ಲಕ್ಷ ಫೈನ್ ಕಟ್ಟು. ಈ ಬಾಧೆ ಆಗ್ತಾ ಇದೆ. ಆದರೆ ಅಂತಹ ಸಮಸ್ಯೆಗಳಿದ್ದರೂ ಸಹಿತ ಇಂತಹ ದೈವ ಸಾನ್ನಿಧ್ಯಗಳಿಗೆ ಬಂದು ದೇವರನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ದೇವರ ಪ್ರಾರ್ಥನೆಯಿಂದಲೇ ಎಷ್ಟೋ ಜನಕ್ಕೆ ಸಂತಾನ ಆಗಿರ್ತಕ್ಕಂಥದ್ದು ಸಾಕಷ್ಟು ನಿದರ್ಶನಗಳಿದೆ. ಇವತ್ತಿಗೂ ನಮ್ಮ ಭಾಗದಲ್ಲಿರ್ತಕ್ಕಂಥ ಶಿವಗಂಗೆ ಎಂತಹ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಶಿವಗಂಗೆನಲ್ಲಿ ತುಪ್ಪ ಹಾಕಿದ್ರೆ ಬೆಣ್ಣೆ ಆಗುತ್ತೆ ಅಂದರೆ ಬೆಣ್ಣೆಯಿಂದ ತುಪ್ಪ ಅಲ್ವಾ? ಪ್ರಕ್ರಿಯೆ ಇರ್ತಕ್ಕಂಥದ್ದು ಹಾಗೆ. ಹಾಲಿನಿಂದ ಮೊಸರು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ. ಆದರೆ ಅಂತಹ ತುಪ್ಪದಿಂದ ಪುನಃ ಬೆಣ್ಣೆ ಆಗುತ್ತೆ ಅಂದರೆ ಆ ಒಂದು ಶಿವಲಿಂಗದಲ್ಲಿ ನಿಂತ ಶಕ್ತಿ ಇರ್ಬೋದು. ಆ ಶಿವಲಿಂಗಕ್ಕೆ ಆ ಶಕ್ತಿ ಬರಬೇಕಾದ್ರೆ ಹಿಂದೆ ಆ ಮಹನೀಯರು ಯಾವ ಪ್ರಕಾರ ಅದನ್ನು ಪ್ರತಿಷ್ಠಾಪನೆ ಮಾಡಿರ್ಬೋದು, ಯಾವ ಬೀಜಾಕ್ಷರಿ ಮಂತ್ರವನ್ನು ಅದಕ್ಕೆ ನಿತ್ಯ ಅನುಷ್ಠಾನ ಮಾಡ್ತಾ ಇರ್ಬೋದು. ಹಾಗಾಗಿ ನಾವು ತಿಳ್ಕೊಳ್ಳೋದು ಬಹಳ ಇದೆ. ಅದು ಈ ಧರ್ಮದಲ್ಲಲ್ದಿರ, ಈ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಲ್ದಿರ ಮತ್ತಾವ ಧರ್ಮದಲ್ಲೂ ಇಲ್ಲ. ಅದಕ್ಕೆ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತೀನಿ, ಹೆಣ್ಮಕ್ಕಳಿಗೆ ಮನೆಯಲ್ಲಿ 4 ಜನ ಇರಲಿ, 6 ಜನ ಇರಲಿ, 2 ಇರಲಿ, ನಿಮ್ಮ ನಗುಮುಖ ಇರಲಿ, ಯಾವುದಕ್ಕೂ ರೋದನೆ ಮಾಡಬಾರ್ದು. ಬಡತನ, ಒಂದೊತ್ತು ಗಂಜಿ ಪರವಾಗಿಲ್ಲ, ಒಂದೊತ್ತೇ ಗಂಜಿ ಮಾಡಿ ನಮ್ಮ ಮನೆಗೆ ಮಕ್ಕಳು, ನಮ್ಮ ಮನೆಯಲ್ಲಿ ಎಲ್ಲರೂ ತಿನ್ನೋಣ, ಊಟ ಮಾಡೋಣ. ನಮ್ಮ ಮನೆಗೆ ಅಕ್ಕಿ ಇಲ್ಲ ಅಂತ ನಾವು ಪಕ್ಕದ ಮನೆಗೆ ಹೋಗೋದು ಬೇಡ. ಹಾಗೆ ನಮ್ಮನೆ ಕಷ್ಟವನ್ನು, ಸಂಸಾರದ ಗುಟ್ಟು ವ್ಯಾಧಿ ರೆಟ್ಟು ಅಂತ ಸಂಸಾರದಲ್ಲಿರ್ತಕ್ಕಂಥ ಗುಟ್ಟನ್ನು ನಾವು ಇನ್ನೊಬ್ಬರಿಗೆ ಬಿಟ್ಕೊಟ್ರೆ ಅವಾಗ ಚೇಡಿಸಿ ಮಾತಾಡ್ತಾರೆ. ಅವ್ರು ಕೇಳುವಾಗ ಮಾತ್ರ ನಿಮಗೆ ಸಮಾಧಾನ ಹೇಳ್ತಾರೆ. ಅಯ್ಯೋ ಹೌದಾ, ಯೋಚನೆ ಮಾಡಬೇಡ, ನಾನಿದ್ದೀನಿ, ಏನು ನಾನಿದ್ದೀನಿ. ನೀನು ಆ ಕಡೆ ಜಾರಿದ ತಕ್ಷಣ ನಾನು ಇನ್ನೊಬ್ಬರಿಗೆ ನಿನ್ನ ವಿಚಾರ ಎಲ್ಲ ಅಲ್ಲಿ ಹೇಳ್ಬಿಡ್ತೇನೆ. ಆಗ ಅವಮಾನ. ಅದಕ್ಕೋಸ್ಕರ ಇರುವ ಸ್ವಲ್ಪ ದಿನ ಆದರೂ ಭಗವಂತನ ಪ್ರಾರ್ಥನೆ ಮಾಡ್ತಾ ಸುಂದರವಾದಂತಹ ಬದುಕನ್ನು ಸಾಗಿಸಬೇಕು. ಮೊದಲು ಇತ್ತೀಚಿನ ದಿನಗಳಲ್ಲಿ, ಇನ್ನು ಮುಂಬರ್ತಕ್ಕಂಥ ದಿನದಲ್ಲಿ ಎಲ್ಲ ತಾಯಂದರು, ಎಲ್ಲ ನನ್ನ ಅಣ್ಣ ತಮ್ಮಂದರು ಸಹಿತ ತಿಳ್ಕೊಳ್ಬೇಕಾದ ಒಂದೇ ವಿಚಾರ, ಮೊದಲು
ನಮ್ಮ ಮನೆ ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮಾಡೋದು, ಒಳ್ಳೆ ಜ್ಞಾನವಂತರನ್ನಾಗಿ ಮಾಡೋದು, ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡೋದು. ನಾವು ಶ್ರಮಪಟ್ಟು ದುಡಿದು ನಾವು ಆಸ್ತಿ ಮಾಡಬೇಕಾದ್ದು ಹಣಕಾಸು ಮತ್ತು ಮನೆ ಮಠ ಜಮೀನು ಅಲ್ಲ. ನಮ್ಮ ಮನೆ ಮಕ್ಕಳಿಗೆ ವಿದ್ಯೆ ಎಂಬತಕ್ಕಂಥ ಆಸ್ತಿಯನ್ನು ಅವ್ರ ತಲೆಗೆ ತುಂಬಬೇಕು. ಒಳ್ಳೆ ವಿದ್ಯಾವಂತರಾದರೆ ಅನಂತರ ಅವ್ರು ಏನು ಬೇಕಾದ್ರೂ ಸಂಪಾದನೆ ಮಾಡ್ಕೊಳ್ತಾರೆ. ನಾವು ಅವ್ರಿಗೆ ಆಸ್ತಿ ಅಂತಷ್ಟು ಮಾಡಿಕೊಟ್ಟು ಹೆಬ್ಬೆಟ್ಟು ಮಾಡಿ ಕೂಡಿಸ್ಬಿಟ್ರೆ ಪಕ್ಕದಲ್ಲಿರ್ತಕ್ಕಂಥವ್ರು ಆಗಲೇ ಸ್ಕೆಚ್ ಆಗ್ತಾ ಇರ್ತಾರೆ. ಇವನು ಮೂರ್ಖ ಶಿಖಾಮಣಿ, ಇವನು ಕರ್ಕೊಂಡು 2 ದಿವಸ ಹೊಟ್ಟೆ ತುಂಬ ಕೂಡಿಸ್ಬಿಟ್ಟು 3ನೇ ದಿವಸ ಪೇಪರ್ಲ್ಲಿ ಬರೆಸ್ಕೊಂಡು ಅವ್ರಿಗೇನು ಗೊತ್ತಿಲ್ಲದಂಗೆ ಮಾಡಿಬಿಡೋಣ ಅಂತ. ಅದಾಗಬಾರ್ದು. ಪ್ರತಿಯೊಬ್ಬರ ಮನೆ ಮಕ್ಕಳು ಜ್ಞಾನವಂತರಾಗಬೇಕು, ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ಇಂತಹ ಒಂದು ಸಂಸ್ಕಾರದ ಪಾಠವನ್ನು ಕಲಿಸಿದ್ರೆ ಮಾತ್ರ ಆಗ ಮಕ್ಕಳು ಚೆನ್ನಾಗಿರ್ತಾರೆ.